ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಜೀವನದಲ್ಲಿ ಸುಖ ದುಃಖ ಎರಡೂ ಇರುತ್ತೆ. ಸುಖ ಬಂದಾಗ ನಾವೆಲ್ಲರೂ ಕೂಡ ಸಂತೋಷದಲ್ಲಿರ್ತೀವಿ. ನಾವು ನಡೆದು ಬಂತ ಹಾದಿಯನ್ನ ಸುಖದಲ್ಲಿ ನಾವು ಮರೆತು ಹೋಗ್ತೀವಿ. ಅದೇ ರೀತಿ ದುಃಖ ಅಥವಾ ಕಷ್ಟ ನಮಗೆ ಎದುರಾಯಿತು ಅಂತ ಹೇಳಿದ್ರೆ ದೇವರ ಮೊರೆ ಹೋಗ್ತೀವಿ. ನಾವು ಯಾರಿಗೆ ಅನ್ಯಾಯ ಮಾಡಿದ್ವಿ ಅಂತ ಹೇಳಿ ನಮಗೆ ಈ ಶಿಕ್ಷೆ ಯಾಕಪ್ಪ ಈ ಕಷ್ಟವನ್ನ ಕೊಡ್ತೀಯಾ ಅಂತ ಹೇಳಿ ದೇವರ ಮೊರೆ ಹೋಗ್ತೀವಿ. ದೇವಸ್ಥಾನಗಳಿಗೆ ಹೋಗ್ತೀವಿ, ಪೂಜೆ ಹೋಮ ಹವನ ಅಂತ ಹೇಳಿ ಆ ರೀತಿಯ ದೇವರ ಕಾರ್ಯಗಳಲ್ಲಿ ನಾವು ನಿರತರಾಗ್ತೀವಿ. ಆದರೆ ಇದೆಲ್ಲದರ ಬದಲು ಇದಕ್ಕೆ ಮೂಲ ಕಾರಣ ಏನು, ಕಷ್ಟ ಅಂತ ಹೇಳಿದ್ರೆ ಯಾಕೆ ಬರ್ತಾ ಇದೆ ಅನ್ನುವಂತಹ ಯೋಚನೆ ಕೂಡ ನಮ್ಮಲ್ಲಿ ಮೂಡೋದಿಲ್ಲ. ಹಾಗಾಗಿ ಈ ದರಿದ್ರ ಹೋಗಲಾಡಿಸೋದಕ್ಕೆ ಅಥವಾ ದರಿದ್ರಕ್ಕೆ ಕಾರಣ ಏನು ಅನ್ನೋದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ಅವರು ತಿಳಿಸ್ಕೊಡ್ತಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಕಷ್ಟ ಬಂತು ಅಂತ ಅಂದರೆ ಕಷ್ಟ ನಮಗೆ ಅಂತ ಹೇಳಿ ದೇವರ ಬಳಿ ಹೋಗಿ ಕೇಳ್ಕೊಳ್ತೀವಿ ವಿನಃ ಆ ಕಷ್ಟಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಹುಡುಕೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ದರಿದ್ರ ಅನ್ನೋದಕ್ಕೆ ಮೊದಲ ಕಾರಣ ಏನು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಆ ಪದ ಎರಡು ಸಂದರ್ಭದಲ್ಲಿ ಬಳಸ್ತಾರೆ. ದರಿದ್ರ ಅನ್ನತಕ್ಕಂಥ ಪದ ಎರಡು ಸನ್ನಿವೇಶಕ್ಕೂ ಬರುತ್ತಿದೆ. ಸೊ ಶ್ರೀಮಂತಿಗೆಗೂ ಬರುತ್ತೆ, ಬಡತನಕ್ಕೂ ಬರುತ್ತೆ. ಹೌದು. ಆದರೆ ಈ ಬಡವರು ಜಾಸ್ತಿ ಬಳಸಲ್ಲ ಅದನ್ನು. ಯಾಕೆಂದ್ರೆ ಅವ್ರು ಫಿಕ್ಸ್ ಆಗಿಬಿಟ್ಟಿರ್ತಾರೆ, ನಾನು ಇಷ್ಟೇ ಅಂತ. ನಾನು ಮುಂದಕ್ಕೆ ಹೋಗ್ತೀನ, ಹಾಗೆ ಅವರೆಲ್ಲ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಈಗ ಇದೀನ ಸಾಲ ಆಗಲಿ, ದುಡಿಬೇಕು, ದುಡಿತೀನಿ. ಇಲ್ಲಿ ಆ ಪದ ಬಳಸಲ್ಲ ಅವರು. ಹೌದು. ಈ ಶ್ರೀಮಂತಿಗೆ ಜಾಸ್ತಿ ಇರೋರೇ ಈ ಪದ ಬಳಸೋದು. ಯಾಕೆ ಅಂದರೆ ಅವ್ರಿಗೆ ದಾರಿ ಕಾಣಿಸಲ್ಲ, ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಆಮೇಲೆ ಎಲ್ಲ ಇದೆ ಅಂತ ಗೊತ್ತು, ಬಳಸೋಕ್ಕಾಗ್ತಾಯಿಲ್ಲ. ಇದಕ್ಕೆ ಆ ಪದ ಬಳಸಬೇಕಾಗತ್ತೆ. ಯಾಕೆ ಅಂದರೆ ಕೋಪ ಬಂದು ಅದೊಂದೇ ಪದ ಬಳಸಬೇಕು. ಏನು ದರಿದ್ರ ಜೀವನನೋ, ಏನು ದರಿದ್ರ ಮದುವೆ ಆದ್ನೋ, ಹೌದಾ? ಇದನ್ನು ಜ್ಯೇಷ್ಠಲಕ್ಷ್ಮಿ ಅಂತಾರೆ. ಈ ಪದಕ್ಕೆ ದೇವರು ಯಾರು ಅಂದರೆ ಜ್ಯೇಷ್ಠಲಕ್ಷ್ಮಿ. ಅಂದರೆ ಊರು ಬಿಟ್ಟು ಕಳ್ಸೋಕ್ಕೆ, ಸಾಲ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇವರು ಪ್ರಧಾನವಾಗಿ ಕಾಯ್ತಾ ಇರ್ತಾರೆ. ಜ್ಯೇಷ್ಠಲಕ್ಷ್ಮಿ ಊರು ಬಿಟ್ಟು ಸಾಲ ಮಾಡ್ಕೊಂಡು ಓಡೋಗೋಕ್ಕೆ, ಜಾಸ್ತಿ ಸಾಲ ಮಾಡ್ಕೊಂಡು ಸಿಕ್ಕಾಕೊಳ್ಳೋಕ್ಕೆ ಅಥವಾ ಸಾಯೋಕ್ಕೆ, ದುಃಖವನ್ನು ಭರಿಸುವಂತಹ ಮಹಾಲಕ್ಷ್ಮಿ ಅಂತ ಹೇಳೋ ಬದಲು ಜ್ಯೇಷ್ಠಲಕ್ಷ್ಮಿ. ಯಾಕೆ ಅಂದರೆ ಈ ಪದ ಯಾಕೆ ಬಳಸಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ದೂರ ಇದ್ದೀವಿ. ಈ ಜ್ಯೇಷ್ಠಲಕ್ಷ್ಮಿ ಅಂತ ಅಂದರೆ ಮನೇಲಿ ಇರ್ತಾರ, ಮನೆಗೆ ಬರ್ತಾರ? ಜ್ಯೇಷ್ಠಲಕ್ಷ್ಮಿ ಅಂತ ಹೇಳಿದ್ರು. ಜ್ಯೇಷ್ಠಲಕ್ಷ್ಮಿ ಅಂತಕ್ಕಂಥ ಪೂಜೆ ಮಾಡೋರಿಗೇ ವಕ್ರಿಸ್ಕೊಂಡ್ಬಿಡುತ್ತದು. ಪೂಜೆ ಮಾಡಿಸೋರಿಗೆ ಸಮಸ್ಯೆ ಅದು. ಇನ್ನು ಮಾಡೋರ ಕಥೆ ಏನಿರ್ಬೋದು ಯೋಚನೆ ಮಾಡು. ಅಂತಹ ಒಂದು ತುಂಬ ಕ್ರಿಟಿಕಲ್ ಆಗಿರ್ತಕ್ಕಂಥ ಸನ್ನಿವೇಶಕ್ಕೆ ಮಾಡ್ತಕ್ಕಂಥ ಪೂಜೆ ಅದು. ಆ ಜ್ಯೇಷ್ಠಲಕ್ಷ್ಮಿ ಅಂತಕ್ಕಂಥದ್ದು ಬರ್ತಾರಾ, ಇರ್ತಾರಾ ಅನ್ನೋ ಪ್ರಶ್ನೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಮನೆಯಲ್ಲೇ ಮಹಾಲಕ್ಷ್ಮಿ ಆಗಿರೋರು ಜ್ಯೇಷ್ಠಲಕ್ಷ್ಮಿ ಆಗಿಬಿಟ್ಟಿರ್ತಾರೆ. ಮನೆಯಲ್ಲಿರುವ ಮಹಾಲಕ್ಷ್ಮಿ ಅನ್ಕೋತೀವಿ ನಾವು, ನನ್ನ ಹೆಂಡತಿ ಮಹಾಲಕ್ಷ್ಮಿ ಥರ ಕಾಣ್ತಾಳೆ ಅಂತ. ಆದರೆ ಜ್ಯೇಷ್ಠಲಕ್ಷ್ಮಿ ಆಗಿರ್ತಾರೆ ಅವರು. ಆ ಜ್ಯೇಷ್ಠಲಕ್ಷ್ಮಿ ಆಗಿದ್ದಾಗಲೇ ಅವ್ರ ಬಾಯಿಲ ಮಾತು ಬರೋದು. ಆಮೇಲೆ ಗಂಡ ಕೇಳ್ಬೋದು, ನಿನಗೇನು ಕಮ್ಮಿ ಮಾಡಿದ್ದೀನಿ ಅಂತ ನೀನು ಹಿಂಗೆ ಹೇಳ್ತೀಯಾ? ನೀನು ಹೆಂಗೆ ಕೇಳ್ತೀಯ, ಎಲ್ಲವನ್ನೂ ಅನುಕೂಲ ಮಾಡಿಕೊಟ್ಟು ಯಾಕೆ ಹಿಂಗೆ ಹೇಳ್ತೀಯ? ಇದೊಂದು ಕಡೆ ಇರುತ್ತೆ. ಏನಿದ್ರೇನು, ಏನು ಕೊಡಿಸಿದ್ರೇನು, ನನಗೆ ನೆಮ್ಮದಿ ಇಲ್ವಲ್ಲ. ಈ ನೆಮ್ಮದಿ ಎಲ್ಲೂ ಮೆಡಿಕಲ್ ಸ್ಟೋರ್ ತಂದು ಕೊಡೋಕ್ಕಾಗಲ್ಲ ಅಲ್ಲಮ್ಮ. ಇದು ಒಂದೇ ಟಾಪಿಕ್ಗೆ ನಾನು ತೊಗೊಂಡು ಹೇಳ್ತಾ ಇದ್ದೀನಿ, ಇನ್ನೂ ಹಲವಾರು ಇರುತ್ತೆ. ಆದರೆ ಮಹಾಲಕ್ಷ್ಮಿ ಥರನೇ ಇರಬೇಕು ಅಂದರೆ ಮದುವೆ ಮಾಡ್ಕೊಂಡು ಗಂಡ ಏನು ಮಾಡಬೇಕಿತ್ತು ಅನ್ನೋ ಪ್ರಶ್ನೆ ಬರುತ್ತಿಲ್ಲ. ಮದುವೆ ಮಾಡ್ಕೊಂಡು ಗಂಡ ಏನು ಮಾಡಿದ್ರೆ ಮಹಾಲಕ್ಷ್ಮಿ ಆಗ್ತಿದ್ದವಳು, ಆಗಿರ್ತಾಳೆ, ಆಗ್ತಾಳೆ ಗೊತ್ತಿರ್ಬೇಕಲ್ಲ. ನಿನ್ನ ಪ್ರಕಾರ ಏನಾದ್ರು ಹೇಳೋಕ್ಕಾಗತ್ತಾ? ನಿನ್ಗೆ ಅನುಭವ ಸಾಲಲ್ಲ ಪಾಪ, ಹೆಂಗೆ ಹೇಳೋಕ್ಕಾಗತ್ತೆ? ಮದುವೆ ಮಾಡ್ಕೊಂಡ್ರನ್ನೇ ಕೇಳಬೇಕು, ಅವ್ರಿಗೂ ಗೊತ್ತಿಲ್ಲ. ಮನೇಲಿರುವಂತಹ ಮಹಾಲಕ್ಷ್ಮಿಯಾಗೇ ಇರಬೇಕಾ, ಜ್ಯೇಷ್ಠಲಕ್ಷ್ಮಿ ಆಗಿರಬೇಕಾ? ಇದು ಯಾವುದು ಅಂತ ಗೊತ್ತಿಲ್ಲ, ಅದು ಯಾವುದು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ಅಂದಮೇಲೆ ನೀವು ಯಾಕೆ ದರಿದ್ರ ಅಂತ ಹೇಳೋಂಗಿಲ್ಲ, ಬೇಜಾರು ಅಂತ ಹೇಳೋಂಗಿಲ್ಲ, ಕೋಪ ಅಂತ ಹೇಳೋಂಗಿಲ್ಲ. ಮಹಾಲಕ್ಷ್ಮಿ ಅಂದಮೇಲೆ ಇವೆಲ್ಲ ಹೇಳೋಂಗಿಲ್ಲ. ತೃಪ್ತಿಯಾಗಿ ಖುಷಿಯಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂತ ಹೇಳಬೇಕು. ಆರೋಗ್ಯ ತಪ್ಪದಾಗಲೇ ಜ್ಯೇಷ್ಠಲಕ್ಷ್ಮಿ ಎಂಟ್ರಿ. ಇದು ಯಾರಲ್ಲಿಲ್ಲ ಅನ್ನೋಂಗಿಲ್ಲ, ಎಲ್ಲರಲ್ಲೂ ಇರುತ್ತೆ. ಯಾಕೆಂದರೆ ತಿಳ್ಕೊಳ್ಳೋದೇ ಇರೋದಕ್ಕೆ.
ಇದನ್ನು ಇವಾಗ ವಿಸ್ತಾರ ಮಾಡಿ ವಿಷಯ ತಿಳಿಸ್ಬೇಕು. ಯಾಕದು ನಾವೇನು ಬಯಸಿಲ್ಲ, ಮತ್ತು ಯಾಕಾಗಬೇಕು? ಗಂಡ ನನ್ನನ್ನು ಚೆನ್ನಾಗಿ ಪ್ರೀತಿಸ್ತಾ ಇರ್ತಾರೆ, ನನ್ನ ಮೇಲೆ ಯಾವಾಗಲೂ ಪ್ರೀತಿ ಇಟ್ಟಿದ್ದಾರೆ ಅಂತ ಹೆಂಡತಿ ನಿರೀಕ್ಷೆ ಮಾಡಬೇಕಾದ್ರೆ ಗಂಡನಲ್ಲಿ ಏನು ಇರಬೇಕು? ಹೆಂಡತಿಯಾದವಳು ಗಂಡ ನನ್ನನ್ನೇ ಪ್ರೀತಿಸ್ತಾರೆ, ಓಕೆ, ನನ್ನ ಮೇಲೆ ಸದಾ ಪ್ರೀತಿ ಇಟ್ಕೊಂಡೇ ಇರ್ತಾರೆ, ಆಫೀಸಲ್ಲಿರಲಿ ಕೆಲಸ ಮಾಡ್ತಾ ಇರಲಿ ನನ್ನನ್ನೇ ನೆನಪಿಟ್ಕೊಂಡಿರ್ತಾರೆ ಅಂತಕ್ಕಂಥ ವಿಚಾರ ಹೆಂಡತಿಗೆ ಗೊತ್ತಾಗ್ಬೇಕಾದ್ರೆ ಗಂಡ ಏನು ಮಾಡಬೇಕು ಆಗಿತ್ತು, ಗಂಡ ಏನು ಮಾಡಬೇಕಾಗಿತ್ತು. ಯಾಕೆ ಅಂದರೆ ಜ್ಯೇಷ್ಠ ಲಕ್ಷ್ಮಿನ ಮದುವೆ ಮಾಡ್ಕೊಳ್ಳೋಕ್ಕೆ ಮುಂಚೆ ಮದುವೆ ಮಾಡ್ಕೊಂಡ್ಮೇಲೆ ಮಹಾಲಕ್ಷ್ಮಿ ಮಾಡ್ಕೋಬೇಕು ಗಂಡ. ಗೊತ್ತಿಲ್ವಲ್ಲ, ಮದುವೆ ಅಂತೂ ಮಾಡ್ತಾನೆ ಅವರೇ, ಹೌದಾ? ಮದುವೆ ಅಂದರೆ ಒಳ್ಳೇದಾಯಿತು ಮಾಡ್ಕೊ ಅಂತಾರೆ. ಎಲ್ಲಿ ಒಳ್ಳೇದಾಗೈತೆ? ಇಲ್ಲ ಅಲ್ಲ. ಇದ್ರ ವಿಷಯ ಹೇಳಿ. ಮಹಾಲಕ್ಷ್ಮಿಯಾಗೇ ಇರಮ್ಮ ಅಂತ ಹೇಳೋರು ಅವಳು ಗಂಡ ಮನೆಗೆ ಹೋದ ಒಂದು ವಾರಕ್ಕೇ ಜ್ಯೇಷ್ಠ ಲಕ್ಷ್ಮಿ ಆಗ್ಬಿಟ್ಟಿರ್ತಾಳೆ. ಫೋನ್ ಮಾಡ್ತಾಳೆ, ಏನು ಬೇವರ್ಸಿ ಮನೆಗೆ ಮದುವೆ ಮಾಡಿದ್ರು ನನ್ನ ಅಂತ ಅಲ್ವಾ? ಸೊ ಇದು ಉದಾಹರಣೆ ಕೊಡ್ತಾ ಇರೋದು. ಈ ಥರದ್ದು ಇನ್ನೂ ಬೇಕಾದಷ್ಟು ಪದಗಳು ಬಳಸ್ತಾರೆ, ಯಾಕೆಂದ್ರೆ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಏನು ಅಂತ. ಹಾಗಾಗಿ ಗಂಡ ಏನು ಮಾಡಬೇಕಾಗಿತ್ತು ಅಂತ ಪುರೋಹಿತರು ಹೇಳ್ಬಿಡ್ತಾರಾ? ಇಲ್ಲ, ಪುರೋಹಿತರಿಗೆ ವಿಚಾರನೇ ಗೊತ್ತಿರಲ್ಲ. ಯಾಕೆಂದ್ರೆ 24 hours ಫುಲ್ ಬ್ಯುಸಿ ಅವರು. ಯಾರು? ಪುರೋಹಿತರು. ಅವ್ರಿಗೆ ಇದೆಲ್ಲ ಕ್ಲಾರಿಟಿ ಗೊತ್ತಿಲ್ಲ. ಮದುವೆ ಮಾಡಿಸ್ತಾರೆ ಅಷ್ಟೇ. ಗಂಡ ಹೆಂಡತಿ ಚೆನ್ನಾಗಿರೋಕ್ಕೆ ನಾನೇನು ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಯಾರಿಗೆ? ಪುರೋಹಿತರಿಗೆ. ಚೆನ್ನಾಗಿರುವಂಥ ಆಶೀರ್ವಾದ ಮಾಡ್ತಾರೆ, ಎಲ್ಲಡಿಕೆ ಇಸ್ಕೊಂಡು ಆಶೀರ್ವಾದ ಮಾಡ್ತಾರೆ ಅಷ್ಟೇ, ಸುಮ್ಮನೆ ಆಶೀರ್ವಾದ ಮಾಡಲ್ಲ. ಎಲ್ಲಡಿಕೆಗೋಸ್ಕರ ಆಶೀರ್ವಾದ ಮಾಡಿರೋದು. ಒಳ್ಳೆ ಮಕ್ಕಳೇ ಇರೋವ ತಾಯಿ, ತುಂಬ ಚೆನ್ನಾಗಿರೋವ, ಸುಮಂಗಲಿಯಾಗಿ ಅಲ್ರಿ, ಬರೀ ಸುಳ್ಳೆ ಹೇಳ್ತಿರಲ್ರಿ. ಮದುವೆಯಲ್ಲಿ ಆಶೀರ್ವಾದ ಮಾಡ್ತೀರ, ಬರೀ ಸುಳ್ಳೆ. ಹಂಗಾಗೇ ಇಲ್ಲ ಅವರು. ಯಾಕೆ ಅಂದರೆ ನಿಮಗೂ ಗೊತ್ತಾಗಿಲ್ಲ ಪಾಪ, ಪುರ್ಸತ್ತಿಲ್ಲ. ಇನ್ನು ಅಪ್ಪ ಅಮ್ಮನಿಗೆ ಮೊದಲೇ ಗೊತ್ತಿಲ್ಲ, ಇನ್ನು ಮದುವೆ ಮಾಡ್ಕೊಳ್ಳೋಕೆ ಆ ಥರ ಮದುವೆ ಆಗ್ಬಿಟ್ರೆ ಸಾಕು ಅಂತ. ಹಿಂಗೆ ಕತೆ ಇದು. ಅದಕ್ಕೆ ವಿಚಾರ ಇಷ್ಟೇ, ಹೂವು ಅಂತಕ್ಕಂಥದ್ದು ಎಲ್ರಿಗೂ ತಿಳಿದಿರೋ ವಿಷಯ. ಯಾವ ಗಂಡನಾದವನು ಸಾಯಂಕಾಲ ಕೈ ಬೀಸ್ಕೊಂಡು ಮನೆಗೆ ಹೋಗದೆ ನನ್ನ ಹೆಂಡತಿಗೆ ಯಾವ ಹೂವು ಇಷ್ಟ ಅಂತ ಯಾರು ತಗೊಂಡು ಫೋನ್ ಮಾಡಿ ಹೂ ತಗೊಂಬರ್ತಾ ಇದ್ದೀನಿ ಕಣೆ ಅಂತ ಹೊಡ್ತಾನೋ ಅವನ ಹೆಂಡತಿ ಮಹಾಲಕ್ಷ್ಮಿ ಆಗಿರ್ತಾಳೆ. ಖುಷಿ ಆಗಲ್ಲ ನಮ್ಮ? ಹೌದು. ನಿನಗೆ ಯಾವ ಹೂ ಬೇಕು, ಯಾವ ಸ್ವೀಟ್ ಬೇಕು ಅಂದರೆ ಅಯ್ಯೋ ಎಲ್ಲಿ ಹಿಮಾಲಯ ಪರ್ವತನೇ ಸಿಕ್ಬಿಡ್ತಾವೆ ಕೈಗೆ. ಎಂಥ ಗಂಡ ಸಿಕ್ಕದ ನನಗೆ, ಏನು ಮಹಾಲಕ್ಷ್ಮಿ ಆಗಲ್ವಾ ಇಲ್ವಾ? ಎಷ್ಟು ಜನ ಹೂ ತಗೊಂಡೋಗಿ ಕೊಡಬೇಕು ಅಂತ ಜ್ಞಾನ ಇರುತ್ತೆ, ಅಪ್ರಾಣೇ ಇಲ್ಲ. ಈ ಮದುವೆ ಮಾಡುವಾಗ ಇವೆಲ್ಲ ಕೂರಿಸ್ಬಿಟ್ಟು ಕೋಚಿಂಗ್ ಕೊಡಬೇಕು. ಎಲ್ಲದೇ ಕೋಚಿಂಗ್ ಕ್ಲಾಸ್ ಇಲ್ವಲ್ಲ ನಮ್ಮ ದೇಶದಲ್ಲಿ. ಸುಮ್ಮನೆ ಹೆಂಡತಿ ಚೆನ್ನಾಗವಳೆ, ಗಂಡ ಚೆನ್ನಾಗವ್ರೆ ಅಂತೀರ, ಆಮೇಲೆ ನೋಡಿದ್ರೆ ಏನೂ ಚೆನ್ನಾಗಿಲ್ಲ ಅಂತೀರ. ಚೆನ್ನಾಗಿರೋದಕ್ಕೆ ನೋಡಿ ಮಾಡ್ಕೊಂಡಿದ್ದು ಅಲ್ವೇನಮ್ಮ? ಆಮೇಲೆ ಚೆನ್ನಾಗಿಲ್ಲ ಯಾಕಾಯಿತು? ಸರಿಯಾಗಿ ನೋಡ್ಕೋತಾ ಇಲ್ಲ ಅಂದರೆ ಗೊತ್ತಿಲ್ಲ. ಯಾವತ್ತೋ ಒಂದಿನ ಭಾನುವಾರ ಪಿಕ್ಚರ್ ಕರ್ಕೊಂಡೋಗಿ ತೋರಿಸ್ಬಿಟ್ರೆ ಆಯ್ತಾ? ಯಾವುದೋ ಒಂದು ಸ್ಟಾರ್ ಹೋಟ್ಲಿಗೆ ಹೋಗ್ಬಿಟ್ಟು ಏನು ತಿಂದಿದೆ ತಿನ್ನೋ ಅಂದ್ಬಿಟ್ಟು ತಿನ್ಬಿಡ್ತಾರಾ? ಅದು ಹೇಳೋಕ್ಕೂ ಗೊತ್ತಿರ್ಬೇಕಲ್ಲ, ಹೆಂಗೆ ತಿನ್ನಿಸ್ಬೇಕು ಹೆಂಡತಿಗೆ ಅಂತ ಅಲ್ವಾ? ಏನು ತಗೋತೀಯ ತಗೋದು, ನನಗೆ ಏನು ಬೇಡ, ಜಗಳ ಆಡ್ಕೊಂಡು ಈಚೆ ಬರ್ತಾರೆ. ಅಂದರೆ ಇದೆಲ್ಲ ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹೆಂಡತಿ ಅಂದ ತಕ್ಷಣ, ಧರ್ಮಪತ್ನಿ ಅಂತ ತಕ್ಷಣ, ಮನೆಗೆ ಮಹಾಲಕ್ಷ್ಮಿ ಅಂದ ತಕ್ಷಣ ಬರೀ ಪುಸ್ತಕದಲ್ಲಿ ಹೇಳ್ತಾ ಇದ್ದೀವಲ್ರಿ, ಮಂತ್ರದಲ್ಲಿ ಹೇಳ್ತಾ ಇದ್ದೀವಲ್ರಿ. ಮನೇಲಿರೋ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡು ಹೆಂಡ್ತಿನ ಮಹಾಲಕ್ಷ್ಮಿ ಥರ ನೋಡ್ಕೊಳ್ಳೋಕೆ ಏನೇನು ಮಾಡಬೇಕು ಅಂತ ಗಂಡನಿಗೆ ಗೊತ್ತಿಲ್ಲ. ನನ್ನ ಗಂಡ ನನ್ನ ಮೇಲೆ ಪ್ರೀತಿ ಸದಾ ಇಟ್ಕೊಂಡಿರಬೇಕು ಅಂತ ಹೆಂಡ್ತಿಗೆ ಗೊತ್ತಿಲ್ಲ. ಬರೀ ಗಂಡಂದೇ ತಪ್ಪು ಹೇಳಂಗಿಲ್ಲ. ಎಷ್ಟೋ ಜನ ಬೈಕತ್ತಾರೀಗ. ಹೆಂಡತಿ ತಪ್ಪೇನು ಮಾಡಿರ್ತಾರೆ, ಗಂಡ ಸದಾ ಪ್ರೀತಿ ಇರಬೇಕು ಹೆಂಡತಿ ಮೇಲೆ ಅಂದರೆ ಹೆಂಡತಿ ಏನು ಮಾಡಬೇಕಿತ್ತು? ಇಬ್ಬರೂ ಸರಿ ಹೋಗ್ಬೇಕಲ್ಲ ಅಲ್ವಾ? ಒಂದು ಕಡೆಯಿಂದ ಸರಿ ಹೋಗಲ್ಲ, ಎರಡೂ ಕಡೆಯಿಂದ ಸೇರಿದಾಗಲೇ ಮಹಾಪ್ರೀತಿ ಯಾವಾಗಲೂ ಇರೋದು. ಇವಾಗಾದರೆ ಹೆಂಡತಿ ಏನು ಮಾಡಬೇಕಿತ್ತು? ಆದರೆ ಆ ಹೂವನ್ನು ಪುಷ್ಪ ಮಾಲೆ ಅಂತಾರೆ. ಯಾವುದೋ ಅಳ್ಳಾಡೋದು, ದೂರ ಕಟ್ಟರೆ ಹೂ ತಗೊಂಡೋಗ್ಬಿಡ್ತಕ್ಕ ಅಂತ ಕೊಟ್ಬಿಡೋದಲ್ಲ. ದಿಂಡಿರಬೇಕು, ನೋಡಿದ ತಕ್ಷಣ ಖುಷಿ ಆಗಬೇಕು. ಆ ಸುವಾಸನೆ ಪರಿಮಳ ನೋಡಿ ಅವಾಗ ಹೆಂಗೆ ದೇಹದಲ್ಲಿರ್ತಕ್ಕಂಥ ನೆಗೆಟಿವ್ ಎಲ್ಲ ಹೋಗ್ಬಿಡ್ಬೇಕು, ಹೌದಾ? ಅದರಲ್ಲೂ ತೀರಾ ಖುಷಿಯಾಗಿರ್ತಕ್ಕಂಥ ಸನ್ನಿವೇಶ ಅಂದರೆ ಗಂಡನಾದವನು ಹೆಂಡತಿ ತಲೆಗೆ ಸ್ವಲ್ಪ ಹೂವು ಇಡೋಕ್ಕೆ ಪ್ರಯತ್ನ ಮಾಡಿದ್ರೆ ಆ ಸಂತೋಷಕ್ಕೆ ಪಾರವೇ ಇಲ್ಲ. ಸಿನಿಮಾದಲ್ಲಿ ಮಾತ್ರ ಹೀರೋಯಿನ್ನು ಅದೆಲ್ಲ ನೋಡ್ತಾರೆ, ಮನೇಲಿ ಹೀರೋಯಿನ್ ಮಾಡ್ಕೋಬೇಕು ಅಂತ ಗಂಡಸರು ಗೊತ್ತೇ ಇಲ್ವಲ್ಲ ಅಂತ ನನ್ನ ಪ್ರಶ್ನೆ. ಏನಮ್ಮ? ನೋಡೋಳು ಹೆಂಗವಳೆ ಅಂತಾರೆ. ಅಲ್ಲ, ಆ ಥರ ಸೀರೆ ಇವ್ರಿಗೂ ತಂದ್ಕೊಡಿ, ಆ ಥರ ಮೇಕಪ್ ಇವ್ರಿಗೂ ಮಾಡಿಸಿ, ನಿಮ್ಮ ಹೆಂಡತಿ ಹೀರೋಯಿನ್ ಥರನೇ ಕಾಣಿಸ್ತಾರೆ. ಅಲ್ಲಿ ಸಿನಿಮಾ ನೋಡ್ಬಿಟ್ಟು ಇಲ್ಲಿ ಬಂದು ಮನೇಲಿ ಬಂದು ಕತೆ ಡ್ರೀಮ್ಸ್ ನೋಡಿದ್ರೆ
ಇವೆಲ್ಲ ಒಂದು ರೀತಿ ಇದೆಲ್ಲ ಬೇಕಾ ಅಂತ ಎಷ್ಟೋ ಜನ ಅನ್ಕೋತಾ ಇದ್ದಾರೆ. ನಿಜವಾಗ್ಲೂ ತಿಳ್ಕೊಳ್ಳಿ, ಸುಖ ಅಂತ ಅನುಭವಿಸ್ಬೇಕು ಅಂದರೆ, ರೋಗ ದೂರ ಆಗಬೇಕು, ಗಂಡ ಹೆಂಡತಿ ಯಾವಾಗಲೂ ಆರೋಗ್ಯವಾಗಿರಬೇಕು ಅಂದರೆ ಈ ಸರ್ಕಸ್ಸು ಅಂತ ನೀವು ಅನ್ಕೋತೀರೇನೋ, ಈ ಒಂದು ಖುಷಿಯ ಸನ್ನಿವೇಶ, ಈ ಒಂದು ಪ್ರಣಯ, ಇದನ್ನು ಅನುಭವಿಸುವಂಥ ಮದುವೆ ಅಂತ ಮಾಡಿರೋದು. ದೇವಲೋಕದಲ್ಲಿ ಕೂತ್ಕೊಂಡು ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಹೊಟ್ಟೆ ಉರಿ ಪಟ್ಕೋತಾರಂತೆ. ಏನಯ್ಯ ಲವ್ ಮಾಡೋದು ಭೂಲೋಕದಲ್ಲಿ ಇಷ್ಟರ ಮಟ್ಟಿಗೆ ಲವ್ ಮಾಡ್ತಾವ್ರೆ, ನನಗೆ ಎಲ್ಲ ಐತೆ ಲವ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಅಲ್ಲಿ ಯೋಚನೆ ಮಾಡ್ತಾರಂತೆ. ಅಂಥ ಲೋಕದಲ್ಲಿದ್ದೀವಿ ನಾವು. ದೇವರೇ ಹೊಟ್ಟೆ ಉರಿ ಪಟ್ಕೋತಾರಂತೆ. ಎಂಥ ಭೂಲೋಕದಲ್ಲಿ ಲವ್ ಮಾಡ್ತಾರೆ ಅಲ್ಲ, ಅರ್ಥ ಆಗಲಿ ಅಂತ ಹಿಂಗೆ ಹೇಳ್ತೀನಿ. ದೇವ್ರುಗಳು ಲವ್ ಅಂತ ಹೇಳ್ತಾರಾ ಅಲ್ವಾ? ಎಷ್ಟು ಅದ್ಭುತವಾಗಿ ಪ್ರೀತಿ ಅನ್ನೋದು ಭೂಲೋಕದಲ್ಲಿದೆ, ನಮಗೆಲ್ಲ ಇದೆ ಏನಿಲ್ವಲ್ಲ ಅನ್ನುವಷ್ಟರ ಮಟ್ಟಕ್ಕೆ ನಮ್ಮ ಭೂಲೋಕದಲ್ಲಿ ಅಂಥ ಪ್ರೀತಿ ಇದೆ. ನಾವು ಬಳಸ್ಕೊಂಡಿದ್ದೀವಿ ಅಂತಮ್ಮ? ಇಲ್ಲ, ಗೊತ್ತೇ ಇಲ್ಲ. ಎಲ್ಲರೂ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಇನ್ಮೇಲೆಲ್ಲ ತಿಳ್ಕೊಳ್ಳಿ ಅಂತ ಅನ್ಕೋತೀನಿ. ಆದರೆ ಇಲ್ಲಿ ಹೆಂಡತಿಗೆ ತೃಪ್ತಿಕರವಾಗಿ ಗಂಡ ಹೆಂಡತಿ ನೋಡಿದ ತಕ್ಷಣ, ಈ ನೋಡಿದ ತಕ್ಷಣ ಅನ್ನೋದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋಗಿ ಒಂದು ಮಾತು ಹೇಳ್ಬಿಡ್ತೀನಿ. ಬೆಳ್ಳಿಯಲ್ಲಿ ಶ್ರೀಮಂತಿಗೆನ ಗೃಹ ಪ್ರವೇಶದಲ್ಲಿ ಬೆಳ್ಳಿ ಫೋಟೋ ಮಾಡಿಸಿರ್ತಾರೆ, ಅಥವಾ ಯಾರೋ ಗಿಫ್ಟ್ ಕೊಟ್ಟಿರ್ತಾರೆ ಮನೆ ದೇವ್ರದ್ದು ಅಂತ, ಬೆಳ್ಳಿದು. ಅಥವಾ ಇವರೇ ಇಂಥ ದೊಡ್ಡ ಮನೆ ಕಳಿಸಿ ಒಂದು ಬೆಳ್ಳಿ ಫೋಟೋ ಬೇಡವಾ ಅಂತ ಕಷ್ಟಪಟ್ಟು ಮಾಡಿಸಿರ್ತಾರೆ. ಫೋಟೋ ಬೆಳ್ಳಿದು. ಅದಕ್ಕೆ ಯಾವುದೋ ಬೇಲಿಲಿ ಬೆಳೆದಿರೋದು ಯಾವುದೋ ಒಂದು ಕಿತ್ತೋಗಿರೋದು ಒಂದು ಗಿಡದ ತಂದ್ಬಿಟ್ಟು ಒಂದು ಇಷ್ಟ ಹೂ ತಂದು ಅಲ್ಲಿ ಇಟ್ಬಿಡೋದು. ಫೋಟೋ ಬೆಳ್ಳಿದು. ಇವ್ರು ಹಾಕಿರೋದು ಯಾರ್ದೋ ತೋಟದ್ದು, ಯಾರ್ದೋ ಬೇಲಿ ಮೇಲೆ ಇದು ತಂದು ಇಟ್ಬಿಡೋದು. ಇದು ದಟ್ಟ ದರಿದ್ರದ ಮನೆ ಆಗತ್ತೆ. ಯಾರ ಮನೆಯಲ್ಲಿ ಫೋಟೋ ಇರುತ್ತೆ ಮಾಲೇನೇ ಹಾಕಬೇಕು. ಇಷ್ಟುದ್ದ ತಂದ್ಬಿಟ್ಟು ಫ್ರಿಡ್ಜರ್ ತಂದ್ಬಿಟ್ಟು ಅಳಸೋಗಿರೋ ಹೂ ತಂದು ದೇವ್ರ ಮೇಲೆ ಹಾಕೋದಲ್ಲ. ದಟ್ಟ ದರಿದ್ರ ಇಟ್ಕೊಳುತ್ತೆ. ಎಂಥ ಶ್ರೀಮಂತರಾದರು, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳೇ ಒಂದು ಕಡೆ. ಪುಷ್ಪಮಾಲೆ ಅಂತಕ್ಕಂಥದ್ದು ದೇವ್ರ ಫೋಟೋ ಅಂತ ಹೇಳುವಂತಹ ನಾವು ಅದಕ್ಕೊಂದು ಮಾಲೆ ಹಾಕುವಷ್ಟು ಯೋಗ್ಯತೆ ಇಲ್ಲ ಅಂದರೆ ನಿಮ್ಗೆ ಶ್ರೀಮಂತಿಗೆ ಹೆಂಗೆ ಬರಬೇಕು? ಮನೇಲಿ ಹೆಂಡತಿಗೂ ಹೂ ಇಲ್ಲ, ಮನೇಲಿರೋ ಫೋಟೋಗೂ ಮಾಲೆ ಇಲ್ಲ, ಮತ್ತು ಹೆಂಗೆ ಬದುಕ್ತೀರಾ? ಇಲ್ಲ. ಮನೆಯಲ್ಲಿ ದಟ್ಟ ದರಿದ್ರ ನಿಮ್ಮೆಂಥ ಕೋಟಿ ಮಡಗಿದ್ರು ಪ್ರಾಪ್ತಿ ಆಗತ್ತೆ. ಏನಕ್ಕಾರು ಮನೆಗೆ ಹೋಗ್ಬೇಕು ಇಷ್ಟು ಬೇಗ, ಸೋಮನ ಒಟ್ಕೊಡ್ತಾಳೆ ಅವಳು, ಏನೇನೋ ಕತೆ ಹೇಳ್ತಾಳೆ, ನಿಧಾನಕ್ಕೆ ಹೋಗಿ ಬಿದ್ಕೊಂಡ್ರೆ ಆಯ್ತು ಬಿಡು. ಈ ಮಟ್ಟಕ್ಕೆ ಹೊಟ್ಟೋಗಿದೆ ಫ್ಯಾಮ್ಲಿ. ಯಾಕೆ ಅಂದರೆ ಅವಳು ಯಾರ ಹತ್ರ ಹೇಳ್ಕೊಳ್ಳಿ, ಗಂಡ ಬರೋದೇ ಅರ್ಧ ರಾತ್ರಿ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಪಾಪ ಅಲ್ಲಿ ಅಪ್ಲಿಕೇಶನು. ಸೊ ಇದೆಲ್ಲ ನಡೀತಾ ಇರೋದಕ್ಕೆ ಕಾರಣ, ನಮಗೆ ಭಯವನ್ನು ಉಂಟು ಮಾಡ್ತಕ್ಕಂಥ ಕಾರಣ ಅನ್ನೋದೇ ಪುಷ್ಪ ಮಾಲೆ ಆಗಬೇಕು. ಯಾವುದೋ ಒಂದು ದೇವ್ರಿಗೆ ಹಾಕೋದಲ್ಲ, ಯಾವುದೋ ಒಂದು ಹೆಣ್ಣಿಗೆ ಮುಡಿಯೋಕ್ಕೆ ತಂದ್ಕೊಡೋದಲ್ಲ. ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಹೆಣ್ಣಿಗೆ ಆರೋಗ್ಯ ರಿಪೇರಿ ಆಗೋದಕ್ಕೆ ಗಂಡನ ಕೈಯಿಂದ ಹೂವು ಹೋಗಬೇಕು ಪ್ರತಿದಿನ. ಏನೇನೋ ಕಷ್ಟಪಡ್ತೀವಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು 3 ಸಲ ಟೆಸ್ಟ್ ಮಾಡಿಸ್ತೀವಿ. ಅಟ್ಲೀಸ್ಟ್ ಒಂದು ಹೆಣ್ಣು ಖುಷಿಯಾಗಕ್ಕೆ ಒಂದು ಹೂವು ತೊಗೊಂಡು ಹೋಗೋಕ್ಕೆ ಸಾಯಂಕಾಲ ಕೊಟ್ಟರೆ ಮನೆಗೆ ಹೋದ ತಕ್ಷಣ ಮನೆಯೆಲ್ಲ ಘಮಘಮ, ಮಲಗೋ ಜಾಗ ಎಲ್ಲ ಘಮಘಮ. ಹೆಂಗಿರುತ್ತಮ್ಮ ಸ್ವರ್ಗ ಅಲ್ವಾ? ಅದಕ್ಕೋಸ್ಕರವಾಗಿ ಆ ಹೂವು ಅಂತಕ್ಕಂಥದ್ದು ಇದಕ್ಕೆ ಪುಷ್ಪಮಾಲೆ ಅಂತಾರೆ. ಮದುವೆ ಮಾಡುವಾಗ ಮಾತ್ರ ಗ್ರ್ಯಾಂಡಾಗಿ ಕಟ್ಸ್ಬಿಟ್ಟಿರ್ತಾರೆ, ಎಲ್ಲ ಜನ ನೋಡ್ಬೇಕಲ್ಲ, ಅಷ್ಟೇ, ಅವತ್ತೇ ಕ್ಲೋಸು. ಇನ್ನು ಮಾಲೆ ಅನ್ನೋದು ಇಲ್ಲವೇ ಇಲ್ಲ ಗಂಡ ಹೆಂಡ್ತಿಗೆ. ಆಮೇಲೆ ನಿಮ್ಗೆ ಒಳ್ಳೇದು ಹೆಂಗಾಗತ್ತೆ? ಸೊ ಇದು ಕಂಟಿನ್ಯೂ ಆಗಬೇಕು. ಗಂಡ ದಿನ ಹೂ ತರಬೇಕು, ಹೆಂಡತಿ ಮೇಲೆ ಸದಾ ಪ್ರೀತಿ ಇಟ್ಟಿರಬೇಕು. ಅದಕ್ಕೆ ಹೆಂಡತಿ ಆದವಳು ಏನು ಮಾಡಬೇಕು ಅನ್ನೋ ವಿಷಯಕ್ಕೆ ಬರ್ತಾಯಿದ್ದೀನಿ. ಏನಪ್ಪ ಅದು ಅಂದರೆ, ಜೊತೆಯಲ್ಲಿ ಕೂತು ಗಂಡ ಹೆಂಡತಿ ಇಬ್ಬರೂ ಧೂಪ, ಗೊತ್ತಾ ನಿಮಗೆ ಧೂಪ ಅಂದರೆ? ಆ ಧೂಪವನ್ನು ಗಂಡ ಹೆಂಡತಿ ಇಬ್ಬರೂ ಜೊತೆಯಲ್ಲಿ ಭಗವಂತನ ಮುಂದೆ ಸಾಂಬ್ರಾಣಿ ಹಾಕಿ, ಅದಕ್ಕೊಂದು ಚೂರು ಬೆಲ್ಲ, ಸ್ವಲ್ಪ ಲವಂಗ, ಅದನ್ನು ಹಾಕಿ ಧೂಪವನ್ನು ಭಗವಂತನ ಮುಂದೆ ಇಟ್ಟು ಮನೆಗೆಲ್ಲ ತೋರಿಸಿದ್ರೆ ಸದಾ ಗಂಡ ಹೆಂಡತಿ ಆರೋಗ್ಯವಂತರಾಗಿ ಶ್ರೀಮಂತರಾಗಿರ್ತಾರೆ. ಯಾಕೆ ಅಂದರೆ ಕೆಂಡದಲ್ಲಿ ಭಗವಂತ ಇರ್ತಾನೆ. ಯಾರು ಪದೇ ಪದೇ ಸ್ಕೂಟ್ರಲ್ಲಿ ಬೀಳ್ತಾರೆ ಅಂತ ಮಕ್ಕಳಿದ್ರೆ, ಗಂಡ ಯಾವಾಗಲೂ ಕಿರಿಕಿರಿ ಮಾಡ್ತಾನೆ, ಬರೀ ಕೋಪ ಮಾಡ್ತಿರ್ತಾನೆ, ಯಾವುದು ಹಿಂಸೆನೇ ಪಡ್ತಿರ್ತಾನೆ ಅನ್ನೋದಿದ್ದರೆ, ಈ ಕೆಂಡ ಇರತಕ್ಕಂಥ ಪ್ರತಿದಿನ ಮನೆಯಲ್ಲಿ ಧೂಪವನ್ನು ಯಾರು ಗಂಡ ಹೆಂಡತಿ ಜೊತೆಯಲ್ಲಿ ಹಾಕ್ತಾರೋ, ದಿನ ಬರ್ತಾ 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 ಕಂಟಕಗಳು, ರೋಗಗಳು, ರಿವಾಜುಗಳು ಎಲ್ಲ ಇಳಿತಾ ಬರುತ್ತೆ. ಗಂಡ ಹೆಂಡತಿ ಧೂಪ ಹಾಕುವಂಥ ಅಭ್ಯಾಸ ಇದೆಯಾ? ಎಷ್ಟೋ ಜನ ಹೆಂಗಸರಿಗೆ ಗೊತ್ತಿಲ್ಲ. ಯಾವತ್ತೋ ಒಂದಿನ ವರಮಹಾಲಕ್ಷ್ಮಿ ಹಬ್ಬ ಬಂದಿನ ಹಾಕ್ಬಹುದೇನೋ. ಪ್ರತಿದಿನ ಯಾವ ಮನೆಯಲ್ಲಿ ಧೂಪ ಇರುತ್ತೋ ಆ ಮನೆಯಲ್ಲಿ ದಾಂಪತ್ಯಕ್ಕೆ ರೋಗಗಳು ಕಮ್ಮಿ ಆಗ್ತಾ ಇರುತ್ತೆ. ಜೊತೆಯಲ್ಲೇ ಧೂಪ ಹಾಕಬೇಕು. ಗಂಡನಿಗಷ್ಟು ಪುರ್ಸೊತ್ತಿಲ್ಲ ಅಂತ ಅನ್ಕೋತಾರಲ್ಲ, ಹೆಂಡತಿ ಈ ಕೆಲಸವನ್ನು ಪ್ರಯತ್ನ ಮಾಡಿದ್ರೆ, ಪ್ರಾರಂಭ ಮಾಡಬೇಕಾಗಿರೋದು ಗಂಡ ಹೂವನ್ನು ತರೋದು ಪ್ರಾರಂಭ ಮಾಡಬೇಕು. ಆ ಹೆಂಡತಿಗೆ ಆರಾಮಾಗಿ ಪ್ರೀತಿ ಜಾಸ್ತಿ ಬಂದ್ಬಿಡತ್ತೆ. ಗಂಡನ್ನು ಮಾತಾಡೋ ರೀತಿ ಶೈಲಿನೇ ಬೇರೆ ಆಗ್ಬಿಡತ್ತೆ.
ಪ್ರೀತಿಯಿಂದ ಮಾತಾಡೋದು ಕಲಿಬೇಕು ಫಸ್ಟು ಹೆಣ್ಣು. ಬನ್ರಿ ಇಲ್ಲಿ ಪೂಜೆ ಮಾಡೋಣ, ಬನ್ನಿರಿ ನೀನು ಮಾಡ್ಕೊ, ಅದೆಲ್ಲ ಒಂಥರ ಸ್ವೀಟಾಗಿ ಕೂಗಬೇಕು. ಅದನ್ನು ರೆಡಿ ಮಾಡ್ಕೋಬೇಕು. ಗಂಡನ ಹೆಂಗೆ ಕೂಗಿದ್ರೆ ಇವರು ಮರ್ಜಾಗ್ತಾರೆ ಅಂತ. ಇದು ಕೆಲವು ಸ್ಕೂಲ್ ಇಲ್ವಲ್ಲ, ಏನು ಮಾಡೋದು? ಸೊ ಹಾಗಾಗಿ ಜೊತೆಯಲ್ಲಿ ಕೂತು 5 ನಿಮಿಷ ಕೂತ್ಕೊಡ್ರಿ, ನೀವು ಹೋಗೋರಂತೆ, ಜೊತೆಯಲ್ಲಿ ಧೂಪ ಹಾಕೋಣ ಅಂತ ಹೇಳಿ ಅದು ನೋಡಿ ಹೊರಗಡೆ ಹೋದರೆ ಗಂಡ ಸಾಯಂಕಾಲ ತೃಪ್ತಿಯಾಗಿ ಮನೆಗೆ ಬರ್ತಾನೆ. ಎಲ್ಲೋ ಬೀಳೋದೋ, ಏಳೋದೋ, ದುಡ್ಡು ಕಳ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಜಗಳ ಮಾಡೋದು, ಈ ದುರಂತಕ್ಕೆಲ್ಲ ನಿವಾರಣೆ ಏನೆಂದರು, ಕೆಂಡವನ್ನು ಯಾವ ಗಂಡ ನೋಡಿ ಹೊರಗಡೆ ಹೋಗ್ತಾನೆ ಕಂಟಗಳು ನಿವಾರಣೆ ಆಗುತ್ತೆ. ಬಿದ್ದುಬಿಟ್ರು ನಿಮ್ಮ ಯಜಮಾನರು, ಅಲ್ಲಿ ಬಿದ್ದವ್ರೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀನಿ, ಫೋನ್ ಬರುತ್ತಲ್ಲ, ಈ ದುರಂತಗಳು ಕಡಿಮೆ ಆಗುತ್ತೆ. ಎಂಥ ಅದ್ಭುತವಾದ ವಿಚಾರ ಇದೆ. ಪ್ರತಿದಿನ ಧೂಪ ಹಾಕಬೇಕು ಅಂತ ಯಾರ ಮನೆಗೆ ಗೊತ್ತಾಗ್ತಾ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಇನ್ನು ಸದಾ ಈ ರೀತಿಯೇ ದಾಂಪತ್ಯದಲ್ಲಿ ಇರ್ತಕ್ಕಂತಹ ಯಾವುದೇ ಕುಂದುಕೊರತೆ, ಮಗನ ಬಗ್ಗೆನೋ, ಮಗಳ ಬಗ್ಗೆನೋ, ಮನೆ ಬಗ್ಗೆನೋ, ಏನೋ ಒಂದು ಈ ಗಂಡ ಹೆಂಡತಿ ವಿಷಯ ಇಷ್ಟ ಆದರೆ ಭಯ ಬರುತ್ತೆ. ಏನಾಗ್ಬಿಡುತ್ತೋ ನನ್ನ ಗಂಡಿಗೆ, ಏನಾಗ್ಬಿಡುತ್ತೋ ನನ್ನ ಹೆಂಡತಿಗೆ, ಏನಾಗ್ಬಿಡುತ್ತೋ ನನ್ನ ಮಕ್ಕಳಿಗೆ. ಇದು ಕುಟುಂಬದಲ್ಲಿ ಇರುತ್ತಲ್ವಮ್ಮ, ಏನೂ ಆಗಲ್ಲ, ಏನು ಆಗ್ಬಿಡ್ಬೋದು. ಅದಕ್ಕೆ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಗಂಡಸಾದವರು ಶ್ರೀಗಂಧವನ್ನು ಮನೇಲಿ ಇಟ್ಕೊಂಡು, ಗಂಧ ತೆಗೆಯೋದು ಗೊತ್ತಮ್ಮ, ಅದನ್ನು ಮನೇಲಿ ಇಟ್ಕೊಂಡು ಸ್ನಾನ ಮಾಡಿದ ತಕ್ಷಣ ಗಂಧದ ಮಣೆ ತಗೊಂಡು ಶ್ರೀಗಂಧವನ್ನು ಯಾರು ರುಬ್ಬಿ ಅದಕ್ಕೊಂಚೂರು ಮೈಯರ್ಶನ ಹಾಕಿ ನೀವು ಸ್ವಲ್ಪ ಲೈಟಾಗಿ ಹಚ್ಕೊಂಡ್ರು, ಬೇಡ ಯಾರೋ ಅನ್ಕೋತಾರೆ ಆಡ್ಕೋತಾರೆ ಅಂದರೆ ಎದೆ ಭಾಗ ಕಚ್ಕೊಳ್ಳಿ ಲೈಟಾಗಿ. ಮಾರ್ವಾಡಿಗಳು ಅದಕ್ಕೆ ಸದಾ ಚುಕ್ಕಿ ಇಟ್ಕೊಂಡಿರ್ತಾರೆ. ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಸುಮ್ಮನಿರಪ್ಪ, ಆಫೀಸರೆಲ್ಲ ಆಡ್ಕೋತಾರೆ, ಯಾವನ ಆಡ್ಕೊಂಡ್ರೇನು, ಒಂದಿನ ಆಡ್ಕೋತಾನೆ, ಇನ್ನೊಂದು ದಿನ ಜೋರಾಗಿ ಇಟ್ಕೊಂಡು ಹೋಗೋದು, ಸುಮ್ಮನೆ ಆಗ್ಬಿಡ್ತಾನೆ ಅವನು. ನಾವು ವ್ಯಂಗ್ಯವಾಗಿ ಮಾಡಿಬಿಡ್ಬೇಕು, ನಾಳೆ ದಪ್ಪಾಗಿ ಕಮ್ಮತ್ತೀನಿ ಅದೇನು ಹೇಳ್ತೀವಿ ಹೇಳೋ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾನೆ. ಯಾಕೆ ಅಂದರೆ ನಾವು ಜನಕ್ಕೆ ಬುದ್ಧಿ ಕಲಿಸ್ಬೇಕು, ಜನಕ್ಕೆ ಹೆದರ್ಕೋಬಾರ್ದು. ಯಾರೇ ಆಗಿರಲಿ, ನಾವು ಬದುಕಬೇಕು ಅಂದರೆ ಹೆದರ್ಸೋದು ಕಲ್ತಿರಬೇಕು. ನಾವು ಬದುಕೋಕ್ಕಾಗಲ್ಲ. ಯಾಕೆ? ಹೆದರ್ಸೋದೇ ಗೊತ್ತಿಲ್ಲ. ಯಾರಿಗೋ ಹೆದರ್ಕೊಂಡು ನಾವ್ಯಾಕೆ ಬದುಕಬೇಕು? ಈ ಒಂದು ವಿಚಾರ ಬರಬೇಕು. ಧೈರ್ಯ ಯಾವಾಗಲೂ ಇರಬೇಕು. ಅಂದರೆ ಶ್ರೀಗಂಧವನ್ನು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಹಚ್ಕೋಬೇಕು ಶ್ರೀಗಂಧನ. ಯಾಕೆ ಶ್ರೀಗಂಧ ಹಚ್ಕೋಬೇಕು ಅನ್ನೋ ಪ್ರಶ್ನೆ ಮುಂದಕ್ಕೆ ಹೇಳ್ತೀನಿ. ಈಗ ಕರೆ ಇದೆಯಾ? ಹೌದು ಗುರುಜಿ. ಇನ್ನು ಬೆಂಗಳೂರಿನಿಂದ ಜಲಜಾಕ್ಷಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಜಲಜಾಕ್ಷಿ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಓಕೆ, ಅವರ ನಕ್ಷತ್ರವನ್ನ ತಿಳಿಸಿ. ಉತ್ತರಾಷಾಢ ನಕ್ಷತ್ರ, 3ನೇ ಪಾದ. ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರಗಳು ಗುರುಗಳೇ. ನಾರಾಯಣ, ಎಷ್ಟು ವಯಸ್ಸು ಮಗಳಿಗೆ? 26 ತುಂಬಿ 27 ಬಿದ್ದಿದೆ ಗುರುಜಿ. ಏನು ಮಾಡ್ತಿದ್ದಾಳೆ? MBA ಆಯ್ತು, ಇವಾಗ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಈಗ ಕೆಲಸಕ್ಕೆ ನೀವು ಹೋಗು ಅಂತ ಇದ್ದೀರಾ, ಅವಳೇ ಹೋಗ್ತೀನಿ ಅಂತಿದ್ದಾಳ? ಇಲ್ಲ, ಅವಳೇ ಹೋಗ್ತೀನಿ ಅಂತ ಇದ್ದಾಳೆ ಗುರುಜಿ. ನೀವು ಕೆಲಸಕ್ಕೆ ಹೋಗ್ಲಿ ಅಂತ ಇಷ್ಟ ನಿಮ್ಗೂ? ಇಷ್ಟ ಗುರುಜಿ. ಅವಳು ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಂತಾನೆ ಅವಳಿಗೆ ಆಸೆ ಇದೆ. ಓಕೆ, ಈಗ ಏನು ಕೇಳಬೇಕು ಅಂತ ಕರೆ ಮಾಡಿದ್ರಿ? ಅದೇ ಕೆಲ್ಸದ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕು, ಅವಳ ಆರೋಗ್ಯದ ಬಗ್ಗೆ ಕೇಳಬೇಕು ಗುರುಜಿ. ನೀವು ಫಸ್ಟು ಕೇಳಿದ್ದಕ್ಕಿನ್ನ ಈ ಕೊನೆಯಲ್ಲಿ ಹೇಳೋದ್ರಲ್ಲ ಅದು ತಿಳ್ಕೊಳ್ಳಿ ಫಸ್ಟು. ಹೇಳಿ ಗುರುಜಿ. ಅಲ್ಲ, ಏನು ಹೇಳಿ, ಎಷ್ಟು ವಯಸ್ಸಾದರೂ ಈಗ ತಿಳ್ಕೊಂಡ್ರೆ ಏನು ಪ್ರಯೋಜನ? ಈಗ ನಿಮ್ಮ ಮಗಳನ್ನ ಬಗ್ಸೋದು ಅಷ್ಟು ಸುಲಭ ಅಲ್ಲ. ಹೌದು ಗುರುಜಿ. ಅವಳು ಹೇಳ್ದಂಗೆ ನೀವು ಕೇಳಬೇಕು, ನೀವು ಹೇಳ್ದಂಗೆ ಅವಳು ಕೇಳಲ್ಲ. ಹಾಗೆ ಇದೆ ಗುರುಜಿ. ಅವಳೇ ತಪ್ಪ್ಯಾರ್ದು ಅಲ್ಲಲ್ಲ, ಒಂದು ನಿಮಿಷ, ತಪ್ಪ್ಯಾರ್ದು? ನಮ್ದೇ ಗುರುಜಿ. ಗಂಡ ಹೆಂಡತಿ ಕುತ್ಕೊಂಡು ಮುಖ ನೋಡ್ಕೊಳ್ಳಿ ಗ್ಲಾಸಲ್ಲಿ. ಎಂಥ ಮಕ್ಕಳನ್ನು ಎತ್ತದವಪ್ಪ ನಾವು ಅಂತ ನೋಡ್ಕೊಳ್ಳಿ. ಪ್ರತಿ ತಂದೆ ತಾಯಿಗಳು ಮಕ್ಕಳ ಮಾತು ಯಾವ ಕಾರಣಕ್ಕೂ ನಡಿಬೇಕು, ಅಪ್ಪ ಅಮ್ಮನ ಮಾತು ನಡೀತಾ ಇಲ್ಲ ಅಂದರೆ ಅದು ಮನೇನಾ, ಅದು ಸಂಸಾರನಾ, ಅದು ಕುಟುಂಬನಾ? ಯೋಚನೆ ಮಾಡಬೇಕು. ಈ ಪುರುಷಾರ್ಥಕ್ಕೆ ಮಕ್ಕಳನ್ನ ಏನಕ್ಕೆ ಓದಿಸ್ತೀರಾ? ಈ ಪ್ರಶ್ನೆ ಬರುತ್ತೆ. ನೀವು ನಿಮ್ಮ ಮೇಲೆ ಬೆಳೆಸ್ಕೊಳ್ಳೋಕ್ಕೆ, ನೀವು ಅವ್ರ ಕೈಲಿ ಬಯಸ್ಕೊಳ್ಳೋಕ್ಕೆ ನೀವು ಯಾತಕ್ಕೆ ಓದಿಸಿದ್ರಿ? ಇದೇ ತಂದೆ ತಾಯಿಗಳಿಗೆ ಆಗ್ತಾ ಇರುವಂಥ ಮುಳು. ಇನ್ನು ಮುಂದೆ ಬೇಕಾದಷ್ಟಿದೆ ಪಿಕ್ಚರ್ ನೋಡೋದು. ನಮ್ಮ ದೇಶ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಹಂಚ್ತಾ ಇರತಕ್ಕಂಥ ವಿಚಾರನೇ ಇದೆ. ನಮ್ಮ ದೇಶ ಪೂರ್ಣವಾಗಿ 80 ಭಾಗ ಹಾಳಾಗೋದಕ್ಕೆ ಕಾರಣ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ. ಅಂದರೆ ಕೊಡಬಾರ್ದು ಅಂತಲ್ಲ, ಜ್ಞಾನಾರ್ಜನೆಗಾಗಷ್ಟೇ ಕೊಡಬೇಕೇ ಹೊರತು ಹೆಣ್ಣು ಮಕ್ಕಳು ಸಂಪಾದನೆಗಾಗಿ ಯಾರು ಓದಿಸ್ತಾರೋ ಅವ್ರ ಕುಟುಂಬದಲ್ಲಿ ಎಷ್ಟು ವಿಚಾರ ಹೇಳಕ್ಕೆ ಬರಲ್ಲ, ರಿಪೇರಿ ಆಗಲ್ಲ. ಇದಕ್ಕೆ ದೇವರ ಶಾಪ ಅಲ್ಲ, ನಿಮ್ಮದೇ ಒಂದು ಕುತಂತ್ರವಾದ ಜೀವನ. ಕೆಲಸಕ್ಕೆ ಹೋಗ್ಬೇಕಂತೆ ಅಲ್ಲ ರೀ, ಅಷ್ಟು ವಯಸ್ಸು ಮಗಳು ಸಾಕಿದ್ದೀರಾ, ಅವಳ ಆರೋಗ್ಯ ಕೇಳಲಿಲ್ಲ, ಅವಳು ನಿದ್ದೆ ಮಾಡ್ತಾಳೆ ಕರೆಕ್ಟಾಗಿ ಕೇಳಲಿಲ್ಲ, ಅವಳು ಮೈ ನೋವಿದೆಯಾ ಕೇಳಲಿಲ್ಲ, ಕೆಲಸಕ್ಕೆ ಕಳಿಸ್ಬೇಕಂತೆ. ಮದುವೆ ಮಾಡಬೇಕು. ಯಾವ ಪುರುಷಾರ್ಥಕ್ಕೆ ಮದುವೆ ಮಾಡ್ತೀರಾ ನೀವು?
ಅವಳು ಗಂಡು ಹುಡುಗ ರೀ, ಹೆಣ್ಣು ಹುಡುಗಿ ಅಲ್ಲ ಅವಳು. ನೀವು ಅಂದ್ಕೊಂಡಿರ್ತಕ್ಕಂಥ ಹೆಣ್ಣು ಹುಡುಗಿ ಅಲ್ಲ ಅವಳು, ಗಂಡು ಹುಡುಗಿ. ಬಗ್ಸಿ ನೋಡೋಣ, ಅದು ಹೆಂಗೆ ಬಗ್ಗಿಸ್ತೀರಾ ಮಾಡಿ, ಅದು ಯಾವ ಪೂಜೆ ಮಾಡಿಸ್ತೀರಾ ನೋಡ್ತೀನಿ. ಇಲ್ಲ ಮುಳುಗಿಸಿ ತೊಗೊಂಡೋಗಿ ಸಮುದ್ರದಲ್ಲಿ ಎಲ್ಲಿ ಮಾಡ್ತೀರಾ ಮಾಡಿ. ಕಮಾನ್, ನೀವು ಯಾವ ರಾಂಗಲ್ಲರೂ ಬನ್ನಿ, ಸರ್ ಮಾಡಿ ಆ ಹುಡುಗಿನ ನೋಡ್ತೀನಿ. ಈ ಥರ ಪ್ರಪಂಚದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ನಿಮ್ಮ ಮೇಲೆ ದಂಗೆ ಹೇಳ್ತಾ ಇದ್ದಾರೆ, ಸ್ವಲ್ಪ ಯೋಚನೆ ಮಾಡಿ. ವೇಸ್ಟ್ ಬಾಡಿಗಳು ಅಪ್ಪ ಅಮ್ಮ ಅಂತ ತಿಳ್ಕೊತಾರೆ ಮಕ್ಕಳು. ವೇಸ್ಟ್ ಬಾಡಿಗಳು, ಬದುಕಕ್ಕೆ ಗೊತ್ತಿಲ್ಲ, ನೆಮ್ಮದಿ ಗೊತ್ತಿಲ್ಲ, ಮಕ್ಕಳು ಮಾಡ್ಕೊಳ್ಳೋದು ಗೊತ್ತಿಲ್ಲ, ಮದುವೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತ ಹಿಂದೆ ಮಾತಾಡ್ಕೋತಾರೆ. ಒಂದಲ್ಲ ಒಂದಿನ ನಿಮ್ಮ ಮುಂದೆ ತಿರುಗು ಮಾತಾಡ್ತಾರೆ. ನಿಮಗೆ ಅಪ್ಪ ಅಮ್ಮ ಅಂತ ಒಪ್ಕೊಳ್ಳೋದೇ ತಪ್ಪು ಅನ್ನೋ ಆ ಮಟ್ಟಕ್ಕೂ ಬರುತ್ತೆ. ಆವತ್ತು ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಇದು ಬೇಕಿತ್ತ ಶಾಪ ಅಂತ ಯೋಚನೆ ಮಾಡಿ. ಇಷ್ಟು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಉತ್ತರಾಷಾಢ ನಕ್ಷತ್ರದ ಮಗು ಹುಟ್ಟಿದ್ರೆ ವಂಶ ಏನಾಗತ್ತೆ, ಮದುವೆ ಜೀವನ ಎಲ್ಲಿದೆ, ಆರೋಗ್ಯ ಎಲ್ಲಿದೆ, ಎಲ್ಲ ಕೆಟ್ಟೋಗಿರುತ್ತೆ. ಏನು ಮಾಡ್ತೀರಾ ಹುಡುಗಿನ ತೊಗೊಂಡು ನೀವು? ಹೆಂಗೆ ರಿಪೇರಿ ಮಾಡ್ತೀರಾ ಅವಳನ್ನ? ಎಂಥವ್ರನ್ನೂ ತೊಗೊಂಡು ಸ್ಕೂಲ್ಗೆ ಹಾಕ್ಬಿಟ್ರೆ ಓದ್ಬಿಡ್ತಾರೆ ರೀ. ಆ ತೊಗೊಂಡು ಏನು ಹಾಕ್ಕೋತೀರಾ, ಏನು ತೊಗೋತೀರಾ ಅದನ್ನು? ಈಗ ಅವಳು ತೊಗೊಂಡು ನೀವು ಎಲ್ಲಿ ಕೊಡ್ತೀರಾ ಹೇಳಿ? ಅವಳು ಬಗ್ಗಲ್ಲ, ನೀವು ಬಗ್ಸೋಕ್ಕಾಗಲ್ಲ. ಕೆಲಸಕ್ಕೆ ಹೋಗ್ತಾಳೆ, ಕೆಲಸಕ್ಕೆ ಹೋಗೋದಷ್ಟು ಸುಲಭ ಅಲ್ಲ, ಕೆಲಸ ಸಿಗೋದಷ್ಟು ಸುಲಭ ಅಲ್ಲ. ಅಮ್ಮಮ್ಮ ಅಂದರೆ ಹೆಂಗಿರುತ್ತೆ ಅಂದರೆ, ಬರುತ್ತೆ ನಾಳೆ ಕೆಲಸಕ್ಕೆ ಬಾಮ್ಮ ಅಂತ, ನಾಳೆ ಬೆಳಗ್ಗೆ ಹೋದರೆ ಇಲ್ಲಮ್ಮ ನಿಂದಲ್ಲ ಬೇರೆ ಹೆಸರು ಅಂತ ಹೇಳ್ತಾರೆ. ಇಂಥ ಡಿಸಪಾಯಿಂಟ್ ಆಗ್ತಕ್ಕಂಥ ನಕ್ಷತ್ರ ಉತ್ತರಾಷಾಢ. ಪ್ರತಿಯೊಂದು ನಕ್ಷತ್ರನೂ ಕೂಡ ಒಳ್ಳೆಯ ನಕ್ಷತ್ರ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆದರೆ ನಮ್ಮ ಜನಗಳಿಗೊಂದು ಮೌಢ್ಯ ಏನು ಅಂದರೆ, ಈ ನಕ್ಷತ್ರ ಒಳ್ಳೆಯದಾ, ಆ ನಕ್ಷತ್ರ ಒಳ್ಳೆಯದಾ, ಶುಕ್ರವಾರ ಒಳ್ಳೆಯದಾ, ಸೋಮವಾರ ಒಳ್ಳೆಯದಾ, ಅಮಾವಾಸ್ಯೆ ಒಳ್ಳೆಯದ್ರಿ. ಚಾಲೆಂಜ್ ಮಾಡಿ ಅಮಾವಾಸ್ಯೆ ದಿನ ಅರ್ಧ ರಾತ್ರಿ ಮದುವೆ ಮಾಡಿಸ್ತೀನಿ ನಾನು, ಅದೇನಾಗುತ್ತೆ ನೋಡೋಣ. ಬರೀ ಗಂಡು ಮಕ್ಕಳೇ ಹುಟ್ಟಬೇಕು. ಅಮಾವಾಸ್ಯೆ ದಿನ ಮಧ್ಯರಾತ್ರಿ ಮದುವೆ ಮಾಡಿಸ್ತೀನಿ ನಾನು. ಕಾರಣ ಇಷ್ಟೇ, ವೆಹಿಕಲ್ ಚೆನ್ನಾಗಿದ್ದರೆ ಪ್ರಯಾಣ ಚೆನ್ನಾಗಿರುತ್ತೆ. ವೆಹಿಕಲ್ಗೆ ನಿಂಬೆಹಣ್ಣು ಕಟ್ಟಿದ ತಕ್ಷಣ ಪೆಟ್ರೋಲ್ ಹಾಕ್ತಾ ಗಾಡಿ ಓಡಿಸ್ತೀನಮ್ಮ. ನಮ್ಮ ಜನ ಏನಿದ್ರು ಅದಕ್ಕೂ ವಿಭೂತಿ ಹಾಕಿ, ನಿಂಬೆಹಣ್ಣು ಕಟ್ಟಿ, 3 ಹಸಿಮೆಣ್ಸಿಕಾಯಿ ಹಾಕಿ, ಸ್ವಾಮಿ ಇಜ್ಜಲ್ ಕೆಳಕ್ಕೆ ಹಾಕೋದ ಮೇಲೆ ಹಾಕೋದ ಅದಕ್ಕೊಬ್ಬ ಶಾಸ್ತ್ರ ಹೇಳೋನು. ಆಮೇಲೆ ವೆಹಿಕಲ್ ನಂಬರ್ ಯಾವ ತಗೊಂಡು ಒಳ್ಳೆಯದು, ಆಮೇಲೆ ನಂಬರು ತಗೊಂಡಾಯ್ತು, ಕಲರ್ ಯಾವ್ದು ಇರಬೇಕು, ತಗೊಂಡೋಗಿ ಗುದ್ಬಿಡ್ತಾನೆ ಒಂದೇ ದಿನ. ಈಗ ಅವ್ನು ಹೇಳ್ದವನು ಎಂಥವನು, ಇವ್ನು ಕೇಳ್ದವನು ಎಂಥವನು, ಯಾವಕ್ಕೂ ಉತ್ತರ ಸಿಕ್ಕಲ್ಲ ರೀ. ಯಾರೋ ಹೇಳೋದನ್ನು ಕೇಳ್ಕೊಂಡು ಬದುಕ್ತೀವಿ ಅಂದರೆ ಹಿಂಗೆ ಆಗೋದು. ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ. ನಿಮ್ಮ ತಪ್ಪನ್ನು ನೀವು ಗುರುತಿಸೋವರೆಗೂ ಇನ್ನೊಬ್ಬರ ಹತ್ರ ಕೇಳೋದನ್ನ ಬಿಡಿ. ಮೊದಲು ಈ ಕೆಟ್ಟ ಅಭ್ಯಾಸ ನಮ್ಮ ದೇಶದಲ್ಲಿ ಹೋಗಲ್ಲ. ಆದರೂ ಹೇಳ್ತಾನೆ ಇದ್ದೀನಿ. ಅಮ್ಮ ನಿಂಗೆ ಬೇಜಾರಾಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ನಿಮ್ಮ ಯಜಮಾನರು ಇದ್ರ ಬಗ್ಗೆ ಎಲ್ಲ ಮಗಳ ಬಗ್ಗೆ ಯೋಚನೆ ಮಾಡುವಂಥ ವ್ಯಕ್ತಿ ಆಗಿರ್ತಾರೆ ನಮ್ಮ? ಇಲ್ಲ ಗುರುಜಿ, ಅವರು ಒಂದು ಸ್ವಲ್ಪ ಅಲ್ಲ, ಸ್ವಲ್ಪ ಅಲ್ಲ, ನಿಮ್ಮ ಯಜಮಾನರು ಟೈಮ್ ಟೇಬಲ್ಲು ಉತ್ತರಾಷಾಢ ನಕ್ಷತ್ರ ಮಗು ಬರಬೇಕಾದ್ರೆ ಅವ್ರ ಮನಸ್ಥಿತಿ, ಅವರ ಒಂದು ಕೋಪ, ಆವೇಶ, ಅವ್ರು ಬಗ್ಸೋದು, ಅದೇ ಇವಾಗ ಬಂದಿರೋದು ರಿವೆಂಜ್. ನೋಡು ನಾನು ಬಂದಿದ್ದೀನಿ, ಆಡಿಸ್ತೀನಿ ನಿನಗೀಗ ಅಂತ ಬಂದಿರೋದು. ದೇವ್ರು ಕೊಟ್ಟರೆ ಗಿಫ್ಟ್ ಇದು. ಈಗ ನಡೆಯಲ್ಲ ಇನ್ನು ಮುಂದಕ್ಕೆ. ಗುರುಜಿ ನಮ್ದು ಅದೇ ನಕ್ಷತ್ರ ಗುರುಜಿ. ಅಲ್ಲ, ಪಿಕ್ಚರ್ನ ನೀನು ಕುಟುಂಬಕ್ಕೆ ಬಂದಿಲ್ಲ, ನಾನು ಅದನ್ನು ಹೇಳಕ್ಕೆ ಬರಲ್ಲ. ಫಸ್ಟು ಸದ್ಯಕ್ಕೆ ಒಂದು ತಿಳ್ಕೊಳ್ಳಿ, ಉತ್ತರಾಷಾಢ ನಕ್ಷತ್ರದ ಹೆಣ್ಣು ಮಗು ಹುಟ್ಟಿದ್ರೆ ಅದು ಗಂಡು ಹುಡುಗಿ. ಪದ ಬಳಸೋ ಅರ್ಥ ಮಾಡ್ಕೊಳ್ಳಿ, ಅದು ಗಂಡು ಹುಡುಗಿ. ಬಗ್ಸೋಕ್ಕಾಗಲ್ಲ. 2 ಆರ್ಟ್ ಇರಬೇಕು ಹುಡುಗನಿಗೆ ಅವಳು ಬಗ್ಗಿಸ್ಬೇಕಾದ್ರೆ. ಇದಕ್ಕೆ ಮೊಂಡುತನ ಅಂತಾರೆ. ಯಾಕೆ ಅಂದರೆ ಹಿರಿಯರ ಶಾಪದಲ್ಲಿ ಮುಳುಗಿದ್ದೀರಾ ನೀವು. ನಿಮ್ಮ ಅಪ್ಪನ ಮನೆಯೂ ಅದೇನೆ, ನಿಮ್ಮ ಗಂಡನ ಮನೆಯೂ ಅದೇನೆ, ಪಾಕಿಸ್ತಾನದಲ್ಲೋ ಫಾರಿನಲ್ಲೋ ಇದ್ದಂಗೆ ಇದ್ದೀರಾ ನೀವು. ಏನೂ ಗೊತ್ತಿಲ್ಲ. ನಾವು ಭಾರತೀಯರು ಕರ್ನಾಟಕದಲ್ಲಿದ್ದೀವಿ, ನಾವು ಹೇಗೆ ಬದುಕಬೇಕು, ಏನು ಮಾಡಿದ್ರೆ ಚೆನ್ನಾಗಿರ್ತೀವಿ, ಏನೂ ತಿಳ್ಕೊಂಡಿಲ್ವಲ್ಲಮ್ಮ. ಹೆಂಗಮ್ಮ ಇದು? ನಿಮ್ಮ ಮದುವೆ ವಿಷಯದಲ್ಲಾಗಲಿ, ನೀವು ಹುಟ್ಟಿದ ನಕ್ಷತ್ರ ಆಗಲಿ, ನಿಮ್ಮ ಜೀವನದ ಬಗ್ಗೆ ಆಗಲಿ ಏನು ತಿಳ್ಕೊಂಡಿದ್ದೀರಾ ಅಂತ ಒಳ್ಳೆಯದಾಗತ್ತೆ ತಾಯಿ. ಸ್ವಲ್ಪ ಯೋಚನೆ ಮಾಡಿ ನೀವು. ಕರೆಕ್ಟ್ ಟೈಮ್ಗೆ ಅಡುಗೆ ಮಾಡೋಕ್ಕಾಗತ್ತಾ? ಕರೆಕ್ಟ್ ಟೈಮ್ಗೆ ಊಟ ಮಾಡೋಕ್ಕಾಗತ್ತಾ? ಕರೆಕ್ಟ್ ಟೈಮ್ ಮಲಗೋಕ್ಕಾಗತ್ತಾ? ಕರೆಕ್ಟ್ ಟೈಮ್ ಪೂಜೆ ಮಾಡೋಕ್ಕಾಗತ್ತಾ? ನಿಮ್ಮ ಮನೇಲಿ ಉರಿತಾ ಇರ್ತಕ್ಕಂಥ ದೀಪ ನೋಡು ತಾಯಿ, ಗೊತ್ತಾಗತ್ತೆ ನಿನಗೆ. ದೀಪ ನೋಡಿದ್ಯಾ ನಮ್ಮ ಮನೇಲಿ ಉರಿತಾರ ದೀಪನ? ಹೌದು ನೋಡಿದ್ದೇನೆ ಗುರು. ಕಿಟ್ಟ ಎಷ್ಟು ಕಟ್ಟುತ್ತೆ? ಕೆಂಪು ಮಿಶ್ರಣ ಹೆಂಗೆ ಕಾಣಿಸುತ್ತೆ? ಅದು ಅಂತಾರೆ, ಅದೇನೋ ಪೂಜೆ ಅಂತಾರಲ್ವ ಗುರುಜಿ, ಅದು ಒಂದು ಸ್ವಲ್ಪ ಕಟ್ಟುತ್ತೆ. ಅಲ್ಲೆಲ್ಲ ಒಂದು ನಿಮಿಷ, ಅದು ಕಟ್ಟುತ್ತೆ ನೋಡಿದೆಯಲ್ಲ? ನೋಡಿದ್ದೀನಿ ಗುರು. ಅದೇ ಮನೆಗೆ ಸದಾ ದುಃಖ. ಯಾರ ಮನೆಯಲ್ಲಿ ದೀಪ ಕಿಟ್ಟ ಕಟ್ಟುತ್ತೆ ಅಂದರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಒಂದಕ್ಕೆ ಅಂತ ಅಲ್ಲ, ಎಲ್ಲ ನಕ್ಷತ್ರದಲ್ಲೂ ಕಟ್ಟುತ್ತೆ, ಒಂದೊಂದು ವಿಧದಲ್ಲಿ ಇರುತ್ತದು. ಸದ್ಯಕ್ಕೆ ನೀವು ದೀಪ ನೋಡ್ಕೊಳ್ಳಿ, ಆ ದೀಪ ನೋಡಿದ್ರೆ ಭಯ ಆಗತ್ತೆ, ಭಕ್ತಿ ಬರಲ್ಲ. ಕೆಂಪು ಮಿಶ್ರಿತ ಗೋಲ್ಡ್ ಕಲರ್ ದೀಪ ಇರಬೇಕು. ತಿಲಕ, ಹಣೆ ಕುಂಕುಮ ಇಕ್ಕೋತಾರ, ತಿಲಕ ಇಕ್ಕೋತಾರಲ್ಲ ಹೆಣ್ಮಕ್ಳು, ಆ ಥರ ಉರಿತಾ ಇರಬೇಕು, ಶೇಕ್ ಆಗಬಾರ್ದು. ಒಂದು ಚೂರು ದೀಪ ಆ ಕಡೆ ಈ ಕಡೆ ಹೋದರೆ ಮನೆಯಲ್ಲಿ ಯಾರ ಮಾತು ಯಾರು ಕೇಳಲ್ಲ ಅಂತ ರಿಸಲ್ಟ್. ಸಡನ್ನಾಗಿ ಹತ್ಕೊಂಡು ಪೂರ್ತಿ ದೀಪನೇ ಹತ್ಕೊಂಡ್ಬಿಡುತ್ತೆ ಕೆಲವು ಮನೇಲಿ. ಅಂದರೆ ನಿಮ್ಮ ಮುಂದೆ ಏನೋ ಕಂಟಕ ಕಾದಿದೆ, ಮನೆಗೇನೋ ನಷ್ಟ ಆಗತ್ತೆ ಅಂತ.
ನಿಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪ ನಿಮ್ಮ ಕುಟುಂಬದ ಸತ್ಯವನ್ನು ತೋರಿಸುತ್ತೆ. ನಮ್ಮ ಜನಕ್ಕೆ ಅದು ಅರ್ಥನೇ ಆಗಿಲ್ಲ. 10 ಗಂಟೆಗೆ ಸ್ನಾನ ಮಾಡೋದು, 11 ಗಂಟೆಗೆ ದೀಪ ಹಚ್ಚೋದು ಯಮಗಂಡ ಕಾಲದಲ್ಲಿ, ಆಮೇಲೆ ಧಬಾರ್ ಅಂತ ಸೋಫಾದ ಮಲ್ಕೊಂಬಿಡೋದು, 4 ಗಂಟೆಗೆ ಎದ್ದು 4 ಗಂಟೆ ಆಯಿತಾ ಅನ್ನೋದು. ಈ ಟೈಮ್ ಟೇಬಲ್ ಕೆಡಿಸುತ್ತೆ ಈ ನಕ್ಷತ್ರ. ಎಲ್ಲವನ್ನೂ ಯಾಮಾರಿಸುತ್ತೆ, ಯಾವುದು ಕರೆಕ್ಟಾಗಿ ಓಪನ್ ಆಗಲ್ಲ. ಈಗ ನೀವೇನು ಮಾಡಬೇಕು ಅಂದರೆ ನಿಮ್ಮ ಯಜಮಾನರು ಬಗ್ಸೋದೇ ಕಷ್ಟ. ನಿಮ್ಮ ಮಗಳು ಬಿಟ್ಬಿಡಿ, ನಿಮ್ಮ ಯಜಮಾನರು ಬಗ್ಸಿ ಮೊದಲು. ರೀ, ಇವಳಿಗೆ ಮದುವೆ ಮಾಡೋದು ಮುಖ್ಯ. ಇನ್ನು ನಾನು ನೀವಿಬ್ಬರೂ ಸೇರಿ ನಮ್ಮ ಮಗಳನ್ನ ಸರಿ ಮಾಡುವಂಥದ್ದು, ಆರೋಗ್ಯ ಸರಿ ಮಾಡುವಂಥದ್ದು, ನಿದ್ದೆ ಚೆನ್ನಾಗಿ ಮಾಡುವಂಥದ್ದು, ಅವಳಿಗೆ ಮಂಡಿ ನೋವು ಇರ್ತಕ್ಕಂಥದ್ದು, ಕಣ್ಣಲ್ಲಿರ್ತಕ್ಕಂಥದ್ದು, ಮತ್ತು ಬೆನ್ನು ಎದೆಯ ಭಾಗದಲ್ಲಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೆ ಅಂದರೆ ಸಿಕ್ಕಾಬಟ್ಟೆ ಕೋಪ ಮಾಡ್ತಾಳೆ. ನನಗೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾಯಿಲ್ಲ, ನಿಮಗೂ ಗೊತ್ತಿಲ್ಲ. ಯಾವಾಗಾದ್ರು ಗೊತ್ತಾಗಿದೆಯಾ ನಿಮಗೆ ನಿಮ್ಮ ಮಗಳ ವಿಷಯ? ಹೇಳ್ತಿರ್ತಲ್ಲ ಗುರುಜಿ. ಅಲ್ಲ, ಇದನ್ನು ರಿಪೇರಿ ಮಾಡಬೇಕಾ ಬೇಡವಾ ಅಮ್ಮ? ನೀವು ಹೇಳಿ. ಮಾಡಬೇಕು ಗುರುಜಿ. ಯಾವಾಗ ಮಾಡೋದು? ಯಾವಾಗ ಮಾಡ್ತೀರಾ ಹೇಳಿ? ಈಗ ನೀವು ಹೇಳಕ್ಕೆ ಹೋದರೆ ತಿರುಗಿ ಬೀಳ್ತಾಳೆ ನಿಮ್ಮ ಮೇಲೆ. ಕೆಲಸ ನೋಡಿ, ಏನೋ ಮಾಡೋದು ಬೇಡ, ನಾನು ಹಂಗೆ ಇರ್ತೀನಿ, ನನಗೇನೂ ಆಗಿಲ್ಲ ಅಂತಾಳೆ. ಯಾಕೆ ಹಾಗೆ ಮಾತಾಡ್ತಾಳೆ ಗುರುಜಿ? ಹಾಗೆ ಹೊಟ್ಟೆ ಉರ್ಸ್ಕೊಳ್ಳೋಕ್ಕೆ ಬಂದಿರೋದು ಅವಳು. ನಿಮ್ಮನ್ನು ರೋಡಲ್ಲಿ ನಿಲ್ಲಿಸಿದ್ರೂ ಅವಳು ಖುಷಿ ಆಗತ್ತೆ. ಹೆಂಗೆ ಅಂದರೆ ಹಬ್ಬ, ಈಗ ನನಗೆ ಸಮಾಧಾನ ಆಯಿತು. ಮಕ್ಕಳು ಶತ್ರುಗಳು ಏನಕ್ಕೆ ಆಗ್ತಾರೆ ಅಂದರೆ ಇದಕ್ಕೇನೆ. ಮಕ್ಕಳೇ ಶತ್ರುಗಳು. ಹಾಕಿ ಬೀಗ, ಈಗ ನೋಡೋಣ, ಪಕ್ಕದ ಮನೆಯವ್ರು ಬೀಗ ಹಾಕ್ಬೋದು ನೀವು, ನಿಮ್ಮ ಮಕ್ಳಿಗೆ ಹಾಕಿ ಬೀಗ ಗೊತ್ತಾಗುತ್ತೆ. ಮಾಡಿ ರಿಪೇರಿ ನೋಡೋಣ ಗುರುಜಿ. ಹಾಂ, 6 ತಿಂಗಳ ಹಿಂದೆ ಗುರುಜಿ ಅವ್ರಿಗೆ ಥೈರಾಯ್ಡ್ ಆಪರೇಷನ್ ಆಯಿತು ಒಂದು. ಅಮ್ಮ ಒಂದು ನಿಮಿಷ. ಈ ಥೈರಾಯ್ಡು, ಮೈಗ್ರೇನು, ಇದೆಲ್ಲ ವಿಚಾರಗಳಿದೆಯಲ್ಲ, ಇದೆಲ್ಲೂ ರೋಗಗಳು ಬರಲ್ಲಮ್ಮ. ನಾವು ಮಾನಸಿಕವಾಗಿ ಅನುಭವಿಸ್ತಾ ಇದ್ದೀವಲ್ಲ, ಅದಕ್ಕೆ ಆ ರೋಗ. ನೀವು ಅದೆಲ್ಲ ರೋಗ ಇದೆ ಅಂತ ಏನು ಹೆದರ್ಕೊಳ್ಬೇಕಾಗಿಲ್ಲ. ಯಾರೇ ಹೇಳಿ, ಈ ಥೈರಾಯ್ಡ್ ಅನ್ನೋದು ಇವಾಗ ಒಂಥರ ಪ್ರೆಸೆಂಟೇಷನ್ ಹೆಂಗಿದೆ ಅಂದರೆ ಅಬ್ಬಾ ಈಗ ತಾನೇ ಉತ್ಪತ್ತಿ ಆಯ್ತೇನೋ ಈಗ ಪ್ರಪಂಚದಲ್ಲಿ, ಹಂಗಿದೆ ಇದು. ಹೇಳ್ಕೊಳ್ಳಿ ಅವ್ರು, ಪರವಾಗಿಲ್ಲ, ಥೈರಾಯ್ಡ್ ಇದೆ ಅಂತ ಹೇಳ್ಕೊಳ್ಳಿ. ಆದರೆ ಇದಕ್ಕೆ ಥೈರಾಯ್ಡ್ ಏನಕ್ಕೆ ಬರುತ್ತೆ ಅಂತ ಹೇಳಬೇಕಲ್ಲ, ಅಲ್ಲಿಲ್ಲ. ಥೈರಾಯ್ಡ್ ನನಗೆ ಏನಕ್ಕೆ ಬಂತು ಅಂತ ನಿಮ್ಗೆ ಗೊತ್ತಾಗಿಲ್ವಲ್ಲ. ಮಾತ್ರೆ ನುಂಗಿ 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 ಒಂದು ಶುಗರ್ಗೆ, ಒಂದು ಥೈರಾಯ್ಡ್ಗೆ, ಒಂದು ನಿದ್ದೆ ಬರೋಕ್ಕೆ ಏನು ಕರ್ಮಾರಿ ಇದು? ಯಾಕೆ ಬೇಕಾಗಿದೆ? ಕಾರಣ ಬೇಕು. ಥೈರಾಯ್ಡ್ ನನಗೆ ಏನಕ್ಕೆ ಬಂತೋ ಕೇಳಿ ಅವ್ರನ್ನ, ಪಾಪ ಹೇಳಿ ನೋಡೋಣ. ಯೋಚನೆ ಮಾಡಬೇಡ ಅಂತಾರೆ. ಯೋಚನೆ ಬರದೇ ಇರೋಕ್ಕೆ ಏನು ಮಾಡಬೇಕು? ಉತ್ತರ ಇಲ್ಲ, ಸ್ಟಾಪ್. ಇದು ನಮ್ಮ ದೇಶದ ಕಥೆಯಮ್ಮ. ಮೂಲ ತಿಳಿದೆ ಏನು ಬದುಕಕ್ಕೆ ಹೋಗಬೇಡಿ. ಇಷ್ಟೊಂದು ಯಾಕೆ ಮಾತಾಡಿದೆ ಅಂದರೆ, ನಿಂತರ ತಾಯಿ ತಂದೆಗಳು ಮಕ್ಕಳನ್ನ ಓದಿಸಿ, ಈಗ ನಾನು ಹೇಳ್ತಾ ಇರೋದು ಮಕ್ಕಳನ್ನ ಓದಿಸ್ಬೇಡಿ ಅಂತ ಅಲ್ಲ, ಓದಿಸಿ, ಜ್ಞಾನಾರ್ಜನೆಗಷ್ಟು ಓದಿಸಿ, ಸಂಪಾದನೆ ಮಾಡೋ ಮಟ್ಟಕ್ಕೆ ಓಡಿಸೋವಂಥ ಅವಶ್ಯಕತೆ ಇಲ್ಲ. ಎಜುಕೇಷನ್ ಬೇಡ ಅಲ್ಲ, ಮಕ್ಕಳಿಗೆ ಅವರು ಹೇಳ್ಕೊಡ್ಬೇಕು ಮುಂದಕ್ಕೆ. ಆದರೆ ಕೆಲಸಕ್ಕೆ ಕಳಿಸಿ ದುಡ್ಡು ಸಂಪಾದನೆ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸ್ವಲ್ಪ ತಂದೆ ತಾಯಿಗಳು ಯೋಚನೆ ಮಾಡೋದು ತುಂಬ ಒಳ್ಳೆಯದು. ಇದರಿಂದ ನಿಮ್ಮ ಮಗಳ ತಲೆ ಮೇಲೆ ಕಲ್ಲು ನೀವೇ ಹಾಕ್ದಂಗಾಗತ್ತೆ. 2 ಮನೆಗೂ ಏಟು, ಗಂಡನ ಕಡೆನಾ ಅಪ್ಪನ ಕಡೆನಾ, ದುಡ್ಡು ಇಲ್ಲಿ ಕೊಡೋದ ಅಲ್ಲಿ ಕೊಡೋದ? ಯಾಕೆ ಬೇಕು ಹೇಳಿ? 2 ಕಡೆ ದುಡಿಬೇಕಾ ಹುಡುಗಿ ಪಾಪ? ನಿಮ್ಮ ಮಗಳು ನಾಳೆ ಕೂತ್ಕೊಂಡು ಹತ್ರ ಯಾರು ಹೊಣೆ? ಅದಕ್ಕೆ ನೀವೇ ಹೊಣೆ. ಇದೆಲ್ಲ ಯೋಚನೆ ಮಾಡಿ ಕೂತ್ಕೊಂಡು ಭಾಷಣ ಮಾಡ್ತೀವಿ ನಾವು. 50-50 ಹೆಣ್ಣು ಗಂಡಿಗೆ ಸಮಾನ, ಒಪ್ಕೊಳ್ಳಿ, ನಾ ಇಲ್ಲ ಅಂತ ಹೇಳ್ತಿಲ್ಲ. ಅನುಭವಿಸೋರು ಯಾರು? ಭಾಷಣ ಮಾಡೋರು ಬರೋಲ್ಲ ಅನುಭವಿಸೋಕ್ಕೆ, ಕೈ ತಪ್ಪಲೆ ಹೊಡ್ಕೊಂಡು ಹೊಂಟೋಗಿರ್ತಾರೆ ಅವರು. ನೀವು ಯೋಚನೆ ಮಾಡಬೇಕು, ಹೆಣ್ಣಿಗೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕು, ಹೆಣ್ಣನ್ನು ನಾವು ಎಷ್ಟು ಚೆನ್ನಾಗಿ ಪ್ರೀತಿಸಬೇಕು, ಗೌರವಿಸಬೇಕು. ತಂದೆ ತಾಯಿ ಆಗಿರ್ಬೋದು, ಕಟ್ಕೊಂಡು ಗಂಡ ಆಗಿರ್ಬೋದು. ಈ ವಿಚಾರ ಬಿಟ್ಟು ಮಿಕ್ಕದೆಲ್ಲ ಮಾಡ್ತಿದ್ರೆ ಏನು ಪ್ರಯೋಜನ? ತಿಳ್ಕೊ ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಜಲಜಾಕ್ಷಿ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ ತಿಳಿಸ್ಕೊಡ್ತಾ ಇದ್ರು ಶ್ರೀಗಂಧವನ್ನು ತೇದಿ ಹಣೆಗೆ ಹಚ್ಚಿಕೊಂಡ್ರೆ ಶ್ರೇಷ್ಠ ಅಂಥೇಳಿ. ಇದೇ ವಿಚಾರದ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಗುರೂಜಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಶ್ರೀಗಂಧದ ಕುರಿತಂತೆ ಮುಂದುವರಿಸ್ತಾ ಹೋಗೋದಾದರೆ, ಇಲ್ಲಿ ಎಷ್ಟು ಮನೆಯಲ್ಲಿ ಶ್ರೀಗಂಧ ಇಟ್ಕೊಂಡಿರ್ತಾರೆ. ಯಾರ ಮನೆಯಲ್ಲಿ ಶ್ರೀಗಂಧ ಇರುತ್ತೆ ಅವ್ರ ಮನೆಯಲ್ಲಿ ಶ್ರೀಮನ್ನಾರಾಯಣ ವಾಸ ಮಾಡ್ತಾರಂತೆ. ಎಷ್ಟು ಜನ ಶ್ರೀಗಂಧ ಇಟ್ಕೊಂಡಿರ್ತಾರೆ. ಓಲಿ ಇಟ್ಕೊಂಡಿದ್ರು ಅದನ್ನು ಪ್ರತಿದಿನ ಅದನ್ನು ಬಳಸಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಅದೆಲ್ಲೋ ಒಂದು ಕಡೆ ಬಿದ್ದಿರುತ್ತೆ, ಇದೆಲ್ಲೋ ಒಂದು ಕಡೆ ಬಿದ್ದಿರುತ್ತೆ. ಯಾಕೆ ಅಂದರೆ ಹಾಲು, ಮೊಸರು, ಅರಿಶಿನ, ಕುಂಕುಮ, ಊಟ ಮಾಡೋ ಅನ್ನ, ಗಂಧ, ತುಳಸಿ, ಬಿಲ್ವಪತ್ರೆ ಇವೆಲ್ಲ ಯಾವ ಕಾರಣಕ್ಕೂ ತುಂಬ ಪವಿತ್ರವಾದ ಭೂಲೋಕ ಅಂತಕ್ಕಂಥದ್ದನ್ನ, ಸ್ವರ್ಗದಲ್ಲಿರ್ತಕ್ಕಂತಹ ರಹಸ್ಯ ಎಲ್ಲ ನಮ್ಮ ಮನೇಲಿದೆ ಅಂತ ಅರ್ಥ. ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮನೆಯಲ್ಲಿ ಬಿಲ್ವಪತ್ರೆ ಇರುತ್ತೆ, ಯಾರ ಮನೆಯಲ್ಲಿ ತುಳಸಿ ಇರುತ್ತೆ, ಯಾರ ಮನೆಯಲ್ಲಿ ಬೃಂದಾವನ ಇದೆ, ಯಾರ ಮನೆಯಲ್ಲಿ ಶ್ರೀಗಂಧವನ್ನು ಪ್ರತಿದಿನ ಅದನ್ನು ಪ್ರಾರಂಭದಲ್ಲಿ ದೇವ್ರ ಮುಟ್ಟಕ್ಕಿಂತ ಮುಂಚೆ, ದೇವ್ರು ಮುಟ್ಟಬಾರ್ದು ನೇರವಾಗಿ, ದೇವ್ರ ಮುಟ್ಟಕ್ಕಿಂತ ಮುಂಚೆ ಆ ಗಂಧದ ಮಣೆನ ನೆಲದ ಮೇಲೆ ಇಡಬಾರ್ದು, ಗಂಧ ರುಬ್ಬದನ್ನ
ಮಣೆ ಮೇಲೆ ಇಡಬೇಕು, ಮತ್ತು ಮಣೆ ಹಾಕ್ಕೊಂಡು ನೀವು ಕುತ್ಕೋಬೇಕು, ಮಣೆ ಮೇಲೆ ಅದು ಇಟ್ಕೊಂಡು ರುಬ್ಬಬೇಕು, ಒಂದು ಸ್ವಲ್ಪ ಮೈ ಅರಿಶಿನ ಹಾಕ್ಕೊಂಡು. ದುಡ್ಡು ಕಾಸು ಸ್ವಲ್ಪ ಯಾಕೋ ಸರಿ ಹೋಗ್ತಾ ಇಲ್ಲ ಅಂದರೆ ಒಂದು ಚೂರು ವೀಳ್ಯದೆಲೆ ರಸ ಹಾಕಿ ಅದನ್ನು ಚೆನ್ನಾಗಿ ಮಾಡಿದ್ರೆ ಓದೋ ಮಕ್ಕಳಿಗೂ ಓದಬೇಕು, ಸಂಪಾದನೆ ಮಾಡೋ ಗಂಡಸ್ಗೂ ಓದಬೇಕಾಗತ್ತೆ, ಹೆಣ್ಣು ನೆಮ್ಮದಿಯಾಗಿ ಖುಷಿಯಾಗಿ ಧೈರ್ಯವಾಗಿರೋದಕ್ಕೂ ಕೂಡ ಬೇಕಾಗತ್ತೆ. ಯಾಕೆ ಈ ಶ್ರೀಗಂಧಕ್ಕೆ ಇಷ್ಟು ಪ್ರಾಧಾನ್ಯತೆ ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಈ ಶ್ರೀಗಂಧದಲ್ಲಿ ಒಂದು ರಹಸ್ಯಕರವಾಗಿರತಕ್ಕಂಥ ಔಷಧ ಇದೆ. ಏನು ಅಂದರೆ ಉಷ್ಣಾಂಶ. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕಣ್ಣು ಕಿವಿ ಸ್ವಲ್ಪ ಕರೆಕ್ಟಾಗಿ ದೃಷ್ಟಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಯೋಚನೆ ಮಾಡಿ ಮಲ್ಕೊಂಡ್ರವಾಗಲೂ ಎದ್ಬಿಡ್ಬೇಕಾಗತ್ತೆ ನೀವು, ಇಷ್ಟೊಂದು ಅನ್ಯಾಯವಾಗಿ ಬದುಕ್ತಾ ಇದ್ದೀವ ಅಂತ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ತಾಪಮಾನ 37 ಡಿಗ್ರಿ. ನಮ್ಮ ದೇಹದಲ್ಲಿರ್ತಕ್ಕಂತಹ ಪ್ರಕೃತಿಗನುಸಾರವಾಗಿ 37 ಡಿಗ್ರಿ. ನಮ್ಮ ದೇಹಕ್ಕೆ ಬೇಕಾಗಿರೋದು 300 ಡಿಗ್ರಿ ಉಷ್ಣಾಂಶ ತಾಪಮಾನ ಬೇಕು. ಇದು ಹಣೆಗೆ ಇಟ್ಕೊಳ್ಳೋದ್ರಿಂದ, ಊಟ ಮಾಡೋದ್ರಿಂದ, ಊಟ ಮಾಡೋ ಶೈಲಿ ಅಂದರೆ ಯಾವ ರೀತಿ ಊಟ ಮಾಡ್ತಾರೆ ಸೇವನೆ, ಅದರಿಂದ, ನಿದ್ದೆ ಮಾಡೋದ್ರಿಂದ, ಗಂಧ ಹಚ್ಚೋದ್ರಿಂದ 300 ಡಿಗ್ರಿ ತಾಪಮಾನ ಉಷ್ಣಾಂಶ ನಮ್ಮ ದೇಹಕ್ಕೆ ಸಿಗುತ್ತೆ. ಅದನ್ನು ವಿವರಣೆ ಹೇಳೋಣ. ಈಗ ನಾವು 37 ಡಿಗ್ರಿ ಉಷ್ಣಾಂಶ ಇಟ್ಟುಕೊಂಡು ತಿಕ್ಕಲ್ದಂಗೆ ಹುಚ್ಚುಚ್ಚಂಗೆ ನಿದ್ದೆನೂ ಬರಲ್ಲ, ಒಂದು ಮಾತು ಕೇಳೋದೇ ಇಲ್ಲ ಅಂದರೆ ಇಡೀ ಪ್ರಪಂಚದಲ್ಲಿ ಈ ವಿಚಾರವನ್ನು ದಯವಿಟ್ಟು ಕೂತ್ಕೊಂಡು ಮಾತಾಡಿ ಯಾರು ನೋಡೋಣ. ದೇಹದಲ್ಲಿ ನಾವು ಮಾಡೋ ಊಟ ಕರಗಬೇಕು, ನಮ್ಮ ಮನಸ್ಸು ಶಾಂತಿ ಇರಬೇಕು ಅಂದರೆ ನಮ್ಮ ದೇಹಕ್ಕೆ ಎಷ್ಟು ತಾಪಮಾನ. ಈಗ ಮೊಬೈಲ್ಗೆ ಎಷ್ಟು ಚಾರ್ಜರ್ ಹಾಕ್ಬೇಕು ಅದು ಹಾಕ್ಲೇಬೇಕಲ್ಲ. ಅರ್ಜೆಂಟ್ ನಿಂಗೆ ಪಿನ್ ಚುಚ್ಬಿಟ್ಟು ಕಿತ್ಕೊಂಡ್ಬಿಡ್ತೀಯಾ? ಚಾರ್ಜರ್ ಪೂರ್ತಿ ಆಗಬೇಕು, ಇಲ್ಲ ಅದು ವರ್ಕ್ ಮಾಡಲ್ಲ. ಹಾಗಿದ್ಮೇಲೆ ನಮ್ಮ ದೇಹದ ಉಷ್ಣಾಂಶವನ್ನು ನಾವು ಎಲ್ಲಿಂದ ಪಡೆಯೋದು ಗೊತ್ತಿದೆಯಾ? ನಿಮ್ಮ ಎಜುಕೇಷನಲ್ಲಿ ಇದೆಯಾ ಇದು? ನಮ್ಮ ದೇಹದ ತಾಪಮಾನ ಇಷ್ಟೇ ಇರಬೇಕು ಅಂತ ನಿಮ್ಮ ಎಜುಕೇಷನಲ್ಲಿ ಇದೆಯಾ? ಯಾರಿಗೆ ಬೇಕಂತ ಚಾರ್ಜ್ ಮಾಡಿ ಕೇಳ್ತೀನಿ. ಪ್ರತಿದಿನ ನಿಮ್ಮ ದೇಹದಲ್ಲಿ ಬೇಕಾಗಿರತಕ್ಕಂಥ ತಾಪಮಾನವೇ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಮಕ್ಕಳನ್ನು ನೀವು ಹೆಂಗೆ ರಿಪೇರಿ ಮಾಡ್ತೀರಾ? ಗಂಡನನ್ನು ಹೆಂಡತಿ ಹೆಂಗೆ ರಿಪೇರಿ ಮಾಡೋದು? ಹೆಂಡತಿ ಗಂಡನ ಹೆಂಗೆ ರಿಪೇರಿ ಮಾಡೋದು? ಜೀವನ ಪರ್ಯಂತ ಆಗಲ್ಲ. ಯಾವುದೇ ರಂಗದಲ್ಲಿ ಈ ಪ್ರಶ್ನೆ ಸಿಕ್ಕಲ್ಲ, ಯಾರೂ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಇದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನ ತಿದ್ದಬೇಕು, ಮಕ್ಕಳಿಗೆ ಬುದ್ಧಿ ಹೇಳಬೇಕು ಅಂತ ಹೇಳ್ತಾರಲ್ಲ, ಕವನಗಳು ಬರೀತಾರಲ್ಲ, ಅವ್ರಿಗೆ ಕೇಳಬೇಕು ಈ ಪ್ರಶ್ನೆನ, ಹೆಂಗೆ ಸರಿ ಮಾಡ್ತೀರಾ ಅಂತ. ಅಮ್ಮ, ಈ ಸಮಸ್ಯೆ ನಿಜಕ್ಕೂ ಹೇಳ್ತೀನಿ. ಜಾತಕವನ್ನು ನೋಡಿ, ಜಾತಕವನ್ನು ಮ್ಯಾಚ್ ಮಾಡಿ ಮದುವೆ ಮಾಡ್ತಾ ಇರತಕ್ಕಂಥ ಕಂತ್ರಿ ಕಮಂಗಿಗಳಿಗೆ ಈ ಸತ್ಯ ಗೊತ್ತಿದ್ದರೆ ನಮ್ಮ ದೇಶದಲ್ಲಿ ವಿಚ್ಛೇದನ ಆಗ್ತಿರಲಿಲ್ಲ. ಯಾರು ಇದನ್ನು ಟೆಸ್ಟ್ ಮಾಡಿ ಆ ದಾಂಪತ್ಯದಲ್ಲಿ ಇರ್ತಕ್ಕಂಥ ತಾಪಮಾನ ಕರೆಕ್ಟ್ ಇದೆಯಾ ಅಂತ ನೋಡಿ ಮದುವೆ ಮಾಡಬೇಕು ಅಂತ ಯಾರಿಗಾರು ಗೊತ್ತಿದೆಯಾ ನಮಗಿದು? ಮತ್ತು ಯಾವ ಪುರುಷಾರ್ಥಕ್ಕೆ ಇದೆಲ್ಲ ಹೇಳ್ತೀರಾ? ಇಲ್ಲದೆಲ್ಲ 32 ಕೂಟ ಬಂದರೆ ಒಳ್ಳೇದಂತೆ, 18 ಬಂದರೆ ಒಳ್ಳೇದಂತೆ. ಯಾವನು ಹೇಳ್ದ ಇದೆಲ್ಲ? ಇದಕ್ಕೆ ಆಧಾರ ಏನು? ಸತ್ಯ ಎಲ್ಲಿದೆ ಇದಕ್ಕೆ? ಸೊಮ್ಮನ ಬೊಗಳೆ ಹೆಂಗಾಗತ್ತೆ ಇದು? ಮುಖ್ಯವಾಗಿ ಹೆಣ್ಣು ಗಂಡಿಗೆ ಚಾರ್ಜಿಂಗ್ ಯಾವುದು ಬೇಕಲ್ಲ? ಚಾರ್ಜಿಂಗೇ ಇಲ್ಲ, ನೆಮ್ಮದಿಯಾಗಿ ಹೆಂಗಿರ್ತಾರೆ ಅವರು? ಮತ್ತು ನೀವು ಯಾವ ಪೂಜೆ ಮಾಡಿಸ್ತೀರಾ? ಪೂಜೆ ಮಾಡೋದ್ರೆಲ್ಲ ಒಳ್ಳೇದಾಗಂಗಿದ್ರೆ ಯಾಕೆ ಕಷ್ಟ ಬೀಳಬೇಕಿತ್ತು? ದಿನಕ್ಕೊಂದು ಪೂಜೆ ಮಾಡಿ ಎಲ್ಲರೂ ಸರಿ ಮಾಡ್ಬೋದಾಗಿತ್ತು. ಏನಮ್ಮ, ಪುರೋಹಿತರು ಫುಲ್ ಬ್ಯುಸಿ, ದಿನಕ್ಕೊಂದು ಪೂಜೆ. ಅವ್ರಿಗೊಂದು ಮನೆ ಕಟ್ಟಿಸ್ಕೊಟ್ಬಿಡೋಣ, ಸ್ವಾಮಿ ಎಲ್ಲರೂ ರಿಪೇರಿ ಮಾಡಿ ನಾವು ಚಂದ ಇಟ್ಟು ಕೊಟ್ಬಿಡ್ತೀವಿ ಅಂತ ಕೊಡ್ಬೋದಲ್ಲ? ಇಲ್ಲ, ದಮ್ಮಿಲ್ಲ, ಅಲ್ಲಿ ಸತ್ಯ ಇಲ್ಲ, ಗೊತ್ತಿಲ್ಲ, ಆಗಲ್ಲ, ಬುಡ್ಬುಡಿಕೆ. ಅದು ದೇವ್ರನ್ನ ಮಧ್ಯ ಇಟ್ಕೊಂಡು ಒಂಥರ ಬಿಸ್ನೆಸ್ ಮಾಡ್ದಂಗೆ ಇದು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ. ಇದು ನಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂಥ ಘೋರವಾದ ನರಕ. ಇದು ನೀವುಗಳು ಯೋಚನೆ ಮಾಡಬೇಕು, ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪೆಷ್ಟು ಅಂತ. ತಾಪಮಾನ ಶ್ರೀಗಂಧವನ್ನು ಇಟ್ಟಾಗ ಹಾರ್ಟ್ ಬೀಟ್ಸ್, ಹೃದಯದಲ್ಲಿ ಹೆಚ್ಚು ಕಮ್ಮಿ ಹಾರ್ಟ್ ಬೀಟ್ಸ್ ಹೊಡ್ಕೊಳ್ಳುತ್ತೆ. ಒಂಥರ ಭಯ ಆಗುತ್ತೆ, ನನಗೇನಾರು ಆಗ್ಬಿಡುತ್ತಾ ಅಂತ. ಬೆವರು ಬರುತ್ತೆ, ಖರ್ಚಿಪಲ್ಲಿ ಒರೆಸ್ಕೋತಾರೆ. ಎಷ್ಟೋ ಜನ ಏನು ಬೇಕಾದ್ರೆ ಆಗೋಗ್ಬಿಡ್ಬೋದು. ಇದಕ್ಕೆಲ್ಲ ರಿಪೇರಿ ಔಷಧ ಯಾವುದು ಅಂದರೆ ಶ್ರೀಗಂಧ. ನಮಗೆ ಬೇಕಿಲ್ಲ, ಏನಿರೋ ಐಸಿಗೆ ತೊಗೊಂಡಾಗ ಹಾಕಬೇಕು. ಅಲ್ಲಿ ಗಾಜಿನ ಕಿಂಡಿಲಿ ನೋಡಬೇಕು, ಸ್ವಾಮಿ ಡಾಕ್ಟ್ರೇ ಉಸಿರಾಡ್ತಾ ಇದ್ದಾನ, ಗ್ಯಾರಂಟಿನಾ? ಇದೇ ನಮ್ಮ ಹಣೆ ಬರ. ಆದರೆ ನಮ್ಮ ದೇಹವನ್ನು ನಾವು ಎಷ್ಟು ಚೆಂದಾಗಿ ನೋಡ್ಕೋಬೇಕು ಅಂದರೆ ಭಗವಂತ ಅದಕ್ಕೆ 100 ವರ್ಷ ಆಯುಸ್ ಕೊಟ್ಟು ಕಳಿಸಿರೋದು. 98ಕ್ಕೆ ಸತ್ರೂ ಕೂಡ ಅಲ್ಲ. ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ನಮ್ಮ ಭಾರತದ ಮಾಜಿ ಪ್ರಧಾನಿ ಶ್ರೀಮಾನ್ ದೇವೇಗೌಡರ ದಾಂಪತ್ಯ ನೋಡ್ರಿ, ಅವರಿಬ್ಬರು ಒಂದು ಸಲ ಕಣ್ಣಲ್ಲಿ ನೋಡ್ರಿ, ಹೆಂಗಿದೆ ನೋಡಿ ಸ್ಟೋರಿ. ಇವ್ರಿಗೆ ಯಾವ ಗಣಕೂಟ ನೋಡಿ ಮದುವೆ ಮಾಡಲಿಲ್ಲ ಅವತ್ತು. ಯಾಕೆ ಅಂದರೆ ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು.
ಕುಂಡ್ಲಿ ಮ್ಯಾಚಿಂಗ್ ಮಾಡಿ ಮದುವೆ ಮಾಡಿದರೆ ಎಷ್ಟು ಜನ ಚೆನ್ನಾಗವ್ರೆ? ಸಾಧ್ಯನೇ ಇಲ್ಲ. ಹಾಗಾದರೆ ಯಾವ್ದು ಮ್ಯಾಚಿಂಗ್ ಮಾಡಬೇಕು ಅದನ್ನು ನಾಳೆ ಹೇಳೋಣ, ಯಾವ್ದು ಮ್ಯಾಚಿಂಗ್ ಮಾಡಬೇಕಿತ್ತು ಅಂತ. ಯಾಕೆಂದರೆ ಪಾಪ ಶುಕ್ರವಾರ ಎಲ್ಲ ಪೂಜೆ ಮಾಡಬೇಕು ಅಂತ ಕಾಯ್ಕೊಂಡಿರ್ತಾರಲ್ಲ, ಯಾವ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನಾಳೆ ಹೇಳೋಣ ಅದನ್ನು. ಕಾರಣ ಏನಪ್ಪ ಅಂದರೆ ನಾವು ಕಲ್ತಿರೋದು ಒಂದೇ, ಏನೋ ಮಾಡೋಕ್ಕೆ ಏನೋ ಮಾಡ್ತೀವಿ. ಹಾಗೆ ಇದು ವಿಚಿತ್ರವಾಗಿ ನಾವು ಮಾಡಬೇಕು ಅಂತ ಆಸೆ. ನಮ್ಮ ಗಂಡ ಹೇಳೋದು ಮಾತು ಕೇಳಲ್ಲ. ಎಷ್ಟೋ ಮನೇಲಿ ಕಂಪ್ಲೇಂಟ್ ಇದೆ. ನಮ್ಮ ಗಂಡ ನಂಬಲ್ಲ, ನಮ್ಮ ಗಂಡ ಟೈಮ್ ಸರಿಗೆ ಮನೆಗೆ ಬರಲ್ಲ, ನನ್ನ ಹೆಂಡ್ತಿ ಅಡುಗೆ ಮಾಡೋದು ಚೆನ್ನಾಗಿಲ್ಲ, ನನ್ನ ಹೆಂಡ್ತಿ ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಅವಳು ನನ್ನ ಗಂಡ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಈ ಕಡೆಯಿಂದನೂ ಅದೇ ಪಿಕ್ಚರು, ಆ ಕಡೆಯಿಂದನೂ ಇದೇ ಪಿಕ್ಚರು. ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇದೆಲ್ಲ ಯಾಕೆ ನಡೀತಾ ಇದೆ ಘರ್ಷಣೆಗಳು? ನಾವು ಪೂಜೆ ಮಾಡಬೇಕು, ಚೆನ್ನಾಗಿರಬೇಕು, ಶ್ರೀಗಂಧ ದಿನ ಹಚ್ಕೋಬೇಕು ಅಂತ ಎಲ್ರಿಗೂ ಆಸೆ. ಆಗಲ್ಲ. 2 ದಿನ ಮಾಡ್ಬೋದೇನೋ ಇವತ್ತು ಕೇಳ್ಬಿಟ್ಟು, 3ನೇ ದಿನಕ್ಕಿಲ್ಲ, ಮಾಮೂಲಿ ಯಥಾಸ್ಥಿತಿ ತಾಪ. ಯಾಕೆಂದರೆ ಆಗಲ್ಲ. ಯಾಕಾಗಲ್ಲ? ಮಾಡಬೇಕು ಅಂತ ನಮ್ಗೆ ಆಸೆ ಇದೆಯಲ್ಲ. ಆಗಲ್ಲ ಅಂತ ಏನಕ್ಕೆ ಕೇಳ್ತೀನಿ ಅಂದರೆ, ಇನ್ನೊಂದು ಘೋರವಾದ ಅಪರಾಧ ಮಾಡಿದ್ದೀವಿ ನಾವು. ಏನು? ಹೊಸ ಮನೆಗೆ ಹಸು ತತ್ತೀವಮ್ಮ, ಹೌದಲ್ಲ? ಗೃಹ ಪ್ರವೇಶಕ್ಕೆ ಹಸುವನ್ನು ತಂದು ಹಸುವನ್ನು ಮುಂದೆ ಕಳಿಸ್ತೀವಿ, ಆಮೇಲೆ ಪ್ರವೇಶ ನಾವು ಹೋಗ್ತೀವಿ. ಎಷ್ಟು ಸೂಪರಾಗಿದೆ ಇದು ಅಂದರೆ, ಮಾಡಿಸೋರು ಸ್ವಲ್ಪ ಕಿವಿ ಅಗಲ ಮಾಡಿ ಕೇಳಿಸ್ಕೋಬೇಕು. ಇಲ್ಲಿ ನಮಗೆ ಗೋಮಾತೆ, ಭೂಮಾತೆ. ಈ ಭೂಮಾತೆಗೆ ಈಶಾನ್ಯ ದಿಕ್ಕು ಮುಖದ ಭಾಗದಲ್ಲಿ ಪೂಜೆ ಮಾಡ್ತೀವಿ ಪಾಯ ಪೂಜೆ ಮಾಡುವಾಗ, ಹೌದಾ? ಗೋಮಾತೆಗೆ ಅದರ ಹಿಂಭಾಗಕ್ಕೆ ಪೂಜೆ ಮಾಡ್ತೀವಿ, ಹೌದಾ? ಈ ಸತ್ಯ ತಿಳ್ಕೊಂಡಿಲ್ಲ ನಾವಿನ್ನೂ. ಗೋವಿಗೆ ಹಿಂಭಾಗಕ್ಕೆ ಪೂಜೆ ಯಾಕೆ ಮಾಡೋದು? ಅಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅಂತ. ಹಂಗಾದ್ಮೇಲೆ ನಿಮ್ಮ ಮನೆಯಲ್ಲಿ ಹಿಂಭಾಗ್ಲಿದೆಯಾ ನೋಡ್ಕೊಳ್ಳಿ. ಹಸುಗೆ ಹಿಂಭಾಗಕ್ಕೆ ಪೂಜೆ ಮಾಡೋ ನೀವು ದೊಡ್ಡ ಬುದ್ಧಿವಂತರು, ಜ್ಞಾನವಂತರು. ನಿಮ್ಮ ಮನೆಯ ಹಿಂಭಾಗ್ಲಿದೆಯಾ? ಹಿಂಭಾಗ್ಲಿದ್ರೆ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಹಿಂಭಾಗ್ಲಿಲ್ಲ, ನಮಗೊಂದೇ. ಯಾವ ರೀತಿ? ಹಸು ರೀತಿಯೇ ಮನೆ ಕಟ್ಟಬೇಕು. ನೆನ್ನೆ ಮನುಷ್ಯನ ಆಕಾರದಲ್ಲಿ ಹೇಳಿದೆ, ಹಸುವ ರೀತಿಯಲ್ಲಿ, ಗೋಮಾತೆಯ ರೀತಿಯಲ್ಲಿ ಮನೆ ಕಟ್ಟಬೇಕು. ಉದ್ದು ಕಟ್ಬಿಡೋದಲ್ಲ ಹುಚ್ಚಾಸ್ಪತ್ರೆ ಹಂಗೆ. ಸ್ವಾಮಿ ಹಿಂಗೆ 45, ಮೊನ್ನೆ ಹೇಳ್ತೀನಿ ನೆನ್ನೆ 47, ಹಿಂಗಂತೆ 20. ಏನ್ರಿ ಇದು ಹಣೆ ಬರ? ಉದ್ದ ತುಂಡ ಮನೆಯಲ್ಲಿ ಅಳತೆ ಇರಬಾರ್ದು. ಇದು ಪಂಚಾಂಗದಲ್ಲೂ ತಪ್ಪೆ. ಇವತ್ತೊಂದಲ್ಲ, ಕೋಟಿ ವರ್ಷಗಳಿಂದ ಹಾಕೊಂಬಂದವ್ರೆ. ಪಂಚಾಂಗ ತೆಗೆಸ್ ನೋಡಿ, 25/40, 20/35. ಪಂಚಾಂಗರು ಅದೇ ಪ್ರಿಂಟು. ಅದಕ್ಕೆ ನೋಡಿ ನಾವು ಹಿಂಗೆ ಅನುಭವಿಸ್ತಾ ಇರೋದು. ಪಂಚಾಂಗನೇ ತಪ್ಪು ಅಂತಕ್ಕಂಥದ್ದು ವಿಚಾರ ಅಲ್ಲ. ಅದು ಆವಾಗ ಆಗಿದ್ದು ಪಂಚಾಂಗ, ಅದು ಈಗಲ್ಲ ಆಗಿದ್ದು. ಅವತ್ತಿನ ಕಾಲಕ್ಕೆ ಸರಿಯಾಗಿತ್ತು. ನಾವೀಗ ಚಪ್ಪಲಿ ಹಾಕ್ಕೊಂಡು ಊಟ ಮಾಡೋ ಜನ, ಕಾಲು ಕುಣಿಸ್ಕೊಂಡು ಊಟ ಮಾಡೋ ಜನ, ನಾಯಿನ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಳೋ ಜನ. ಈಗ ಪಂಚಾಂಗ ವರ್ಕ್ ಆಗಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಪಂಚಾಂಗ ತಪ್ಪಲ್ಲ. ನಾವು ಪಂಚಾಂಗ ಬಿಡೋದಕ್ಕೆ ಏನಾಗಿದ್ದೀವಿ ಅಂದರೆ, ನಾವು ಭಾರತೀಯರಾಗಿಲ್ಲ. ಚಪ್ಪಲಿ ಹಾಕೊಂಡು ಮೇಲೆ ಓಡಾಡಲ್ವೇನಮ್ಮ, ಹೌದಾ? ನಾಯಿನ ಬೆಡ್ಡಲ್ಲಿ ಮಲಗಿಸ್ಕೊಂಡು ಮಲ್ಕೊಳ್ಳೋ ಜನ ಇದ್ದಾರೆ. ಅದಕ್ಕೂ ಸೀಮಂತ ಮಾಡ್ತಾರೆ. ಎಂಥ ವಿಚಿತ್ರ ರೀ ಪ್ರಪಂಚ. ಇನ್ನು ಸ್ವಲ್ಪ ದಿನ ಅದನ್ನು ಮದುವೆನೂ ಮಾಡ್ಕೋಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ಹೆಣ್ಗಳು ಸಿಗ್ತಾ ಇಲ್ಲ ಈಗ. ಆ ಮಟ್ಟಕ್ಕೆ ಹೋಗ್ತಾರೆ ನಮ್ಮ ಜನ. ಸೊ ಆ ಗಂಟ ಹೋಗಬಾರ್ದು. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಯಸ್ಸಿಗೆ ತಕ್ಕಂತೆ ಮದುವೆ ಮಾಡಿದ್ರೆ ಪ್ರಾಬ್ಲಮ್ಗಳು ಬರಲ್ಲ. ಸ್ಟೇ ಓಲ್ಡಿಂಗ್ ಮಾಡ್ತಿರಲ್ಲ, ಅಲ್ಲಿಗೆ ಹೋಗ್ಬೇಕು ಅವರು. ಇನ್ನೇನು ಮಾಡೋಕ್ಕಾಗಲ್ಲ. ಈ ಓಲ್ಡಿಂಗ್ ಮಾಡೋದನ್ನ ಅಪ್ಪ ಅಮ್ಮ ಬಿಡಬೇಕು. ಒಳ್ಳೆ ಸಂಬಂಧ ಬರಲಿ ಅಂದರೆ ಅದೇನೋ ಕಥೆ ಆಗ್ಬಿಡುತ್ತೆ. ಆಮೇಲೆ ನೀವು ಶಾಸ್ತ್ರ ಕೇಳೋದು ಪ್ರಯೋಜನ ಇಲ್ಲ. ಇದನ್ನು ಫಸ್ಟ್ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಗೋಮಾತೆಯನ್ನು ನಾವು ಅನುಸರಿಸುತ್ತಿಲ್ಲ. ಆ ಕಾರಣದಿಂದಾಗಿ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ದೈವಾನುಗ್ರಹ ಮನೆ ಯಾವುದು, ದೇವರು ವಾಸ ಮಾಡುವ ಮನೆ ಯಾವುದು ಅಂದರೆ, ಯಾವ ಮನೆ ಬಾಗಿಲಿರುತ್ತೆ ಅದು ದೈವಗ್ರಹ. ಕಾರಣ ಚಂದ್ರೋದಯ, ಸೂರ್ಯೋದಯ, ಎರಡೂ ಉದಯಗಳು ನಮ್ಮ ಮನೆಗೆ ಬರಬೇಕು ಅಲ್ವಾ? ಸೂರ್ಯೋದಯದಲ್ಲಿ ಇದೆ ಅಪ್ಪಿ ಪೂರ್ವಕ್ಕೆ ಅಂತ ಇಟ್ಕೊಂಡವ್ರೆ. ಅದು ಸೂರ್ಯೋದಯ ಬರೋದು ಬಾಗಿಲಲ್ಲ. ಯಾಕೆ ಅಂದರೆ ಇದು ಬಾಗಿಲಲ್ಲಿ ಇಂದ್ರದ್ವಾರ ಅಂತ ಇಡಬೇಕು. ಏನು? ಇಂದ್ರದ್ವಾರ. ದೇವತೆಗಳೆಲ್ಲ ರಾಜ ಯಾರು ಅಂದರೆ ಇಂದ್ರ. ಆ ಇಂದ್ರದ್ವಾರ ಪೂರ್ವದಲ್ಲಿ ಇಟ್ಟಿದ್ರೆ ಯಾರು ಆಗಿದೆಯಾ? ಆಗಿಲ್ಲ. ನಾವೇನಾದ್ರು ಮೂಲೆ ಕಚ್ಸೋದೆ. ಈಶಾನ್ಯ ಒಳ್ಳೆಯದು ಆಯಿತಾ? ಮಾಟ ಮಂತ್ರ ಎಲ್ಲ ನೀವೇ ಮಾಡಿಸ್ಕೊಳ್ಳೋದೆ. ಅಡುಗೆ ಮಾಡಿದ ಊಟ ಬೇರೆಯವ್ರಿಗೆ ಹಾಕೋದೆ. ನೀವಂತೂ ಇಲ್ಲ, ಬರೀ ಖರ್ಚು ಮಾಡೋದೆ. ಯಾಕೆ? ಈಶಾನ್ಯ ಒಳ್ಳೆಯದು. ಅವನ ಕಿತ್ತೋದನ್ನು ಪುಸ್ತಕ ಬರೆದವನೇ. ಇದನ್ನು ಕಿತ್ತೋದ್ರೆ ಓದ್ತಾರೆ. ಈಶಾನ್ಯ ಒಳ್ಳೆಯದು ಅಂತ ಬಾಗಿಲಿಟ್ಕೋತಾರೆ. ಇಂದ್ರದ್ವಾರ ಎಲ್ಲಿ ಗೊತ್ತಾ? ಇಟ್ಕೊಂಡಿದ್ದೀರಾ ಯಾರಾದರೂ? ಇಲ್ಲ. ಅದನ್ನು ದೇವಸ್ಥಾನದಲ್ಲಿ ನಿಂತ್ಕೊಂಡು ನೋಡಿ ಗೊತ್ತಾಗತ್ತೆ. ಇಂದ್ರದ್ವಾರ ಎಲ್ಲಿ ಅಂತ ನೋಡಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ಗಂಟೆ ನೋಡಿ ಅಲ್ಲಿ ಇಂದ್ರದ್ವಾರ ಹೇಗಿಟ್ಟಿರ್ತಾರೆ ಅಂತ. ಹಾಗಂತ ತಲೆ ಕೆಡಿಸ್ಕೊಂಡು ನೀವು ಮನೇಲಿ ಇಟ್ಕೊಳಕ್ಕೆ ಹೋಗಬೇಡಿ. ಇಂದ್ರದ್ವಾರ ನೋಡಿದ ತಕ್ಷಣ ಗಿಡಕ್ಕೆ ಬರಲ್ಲ.
ಈ ಸುಮಾರು ಜನ ಈ ಮ್ಯಾಜಿಕ್ ಮಾಡ್ತಾರೆ, ಗುರುಗಳೇ ನೀವೇ ಟಿ ವಿಲಿ ಹೇಳಿದ್ರಲ್ಲ ಅಂತ ಎಷ್ಟೋ ಜನ ಮಾಡಿಬಿಟ್ಟು ತಿರ್ಗಾ ನನ್ನ ಕರ್ಕೊಂಡು ಹೋಗೋರೆ. ಹಾಗಾಗಿ ತಿಳ್ಕೊಂಡು ಪ್ರಯತ್ನವನ್ನು ಮಾಡಿ ಅಂತ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಈಗ ಕರೆ ಇದೆಯಾ? ಗುರುಜಿ, ಜಗದೀಶ್ ಅಂತೇಳಿ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಗದೀಶ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, ನಕ್ಷತ್ರ ತಿಳಿಸಿ, ಹಾಗೆ ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ಸ್ವಾತಿ ನಕ್ಷತ್ರ. ಹಲೋ. ಹಲೋ, ಸ್ವಾತಿ ನಕ್ಷತ್ರ ಸರ್. ಆಯಿತು. ಮಗನಾ? ಮಗ ಎಷ್ಟು ಎಷ್ಟು? ಅವಾಗ 19 ಮೇಡಮ್ ಸರ್. 20 ಈಗ. ಓಕೆ. 1/11/2005. ಸರಿ, ಆಯಿತು. ಏನು ಬೇಕಿತ್ತು ಅವನ ಬಗ್ಗೆ? ಅವನ ಬಗ್ಗೆ, ಆರೋಗ್ಯದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ. ಯಾವಾಗ ಗೊತ್ತಾಯ್ತು ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತ? ಯಾವಾಗ ಗೊತ್ತಾಯ್ತು? ಆರೋಗ್ಯ ಇದೆ ಸರ್, ಮುಂದೆ ಹೆಂಗಿದೆ ಅಂತ. ಸರಿ, ಮುಂದೆ ನಾನು ಶಾಸ್ತ್ರ ಹೇಳಲ್ಲ. ಹೌದಾ? ಹಾಂ, ಶಾಸ್ತ್ರ ಹೇಳೋ ಹತ್ರ ಕೇಳಬೇಕಾದ್ನ ಮುಂದೆ ಹೆಂಗದೆ ಅಂತ. ಯಾರು ಹೇಳಕ್ಕೆ ಸಾಧ್ಯನಾ? ಏನು ಓದಿದ್ದೀರಾ ನೀವು? ಮುಂದೆ ಹೆಂಗದೆ ಅಂತ ಯಾವನಾರು ಹೇಳೋಕ್ಕಾಗತ್ತಾ? ಹೇಳಕ್ಕೆ ಇಲ್ಲಿವರೆಗೆ ಯಾವ್ದಾದ್ರು ಭಾರತ ದೇಶದಲ್ಲಿ ಇದೆಯಾ ರೆಕಾರ್ಡಿಂಗ್ ನೋಡಿದ್ದೀರಾ ನೀವು? ಹಾಂ, ಅವನ ವಿದ್ಯಾಭ್ಯಾಸ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಮುಂದೆ ಹೆಂಗದೆ ಅಂತ ಭವಿಷ್ಯ ಕೇಳೋ ಜನ ನಾವು ಭಾರತೀಯರು ಅಂತ ಒಪ್ಕೋಬೇಕಾ? ನಾಚಿಕೆ ಆಗತ್ತೆ. ಹೀಗೆ ಹೇಗಿದ್ದಾನೆ ನನ್ನ ಮಗ, ಸ್ವಾತಿಗೆ ಏನಕ್ಕೆ ಬಂದ ಅಂತ ಕೇಳಬೇಕು ನೀವು. ಮುಂದೆ ಏನಾಗುತ್ತೆ ಅಂತ ಕೇಳೋದಲ್ಲ. ಹಿಂಗೆ ಮಾಡೇ ಅಂತ ಶಾಸ್ತ್ರ ಹೇಳೋನ ನೀವು ಒಪ್ಪು ಮಾಡ್ತಾ ಇರೋದು. ದುಡ್ಡು ಕೊಟ್ಟು ಲಂಚ ಕೊಟ್ಟು ಮೇಲೆ ಕೇರಿಸ್ಬಿಡ್ತಿದ್ದೀರಾ. ಅವ್ರು ಅದನ್ನೇ ಕೇಳ್ತಾರೆ. ನಿಮಗೆ ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ. ಮುಂದೆ ಏನಾಗುತ್ತೆ ಅಂತ ಯಾರು ಕೇಳಿದ್ರೆ ಫೋನ್ ಆಫ್ ಮಾಡ್ತೀನಿ. ನಾನು ಶಾಸ್ತ್ರ ಹೇಳಕ್ಕೆ ಪಂಚಾಂಗ ಮಾಡ್ಕೊಂಡು ಕೂತಿಲ್ಲ. ಸ್ವಾತಿ ನಕ್ಷತ್ರಕ್ಕೆ ನನ್ನ ಮಗ ಏನಕ್ಕೆ ಬಂದ ಅನ್ನೋದು ನೀವು ತಿಳ್ಕೋಬೇಕು. ಆಸೆ ಇದೆ ತಿಳ್ಕೊಳಕ್ಕೆ. ಏನು ಮಾಡ್ತಾ ಇದ್ದೀರಾ ನೀವು ಕೆಲಸ? ನಾವು ಅಗ್ರಿಕಲ್ಚರ್ ಸರ್. ಓಕೆ. ನೀವು ಸ್ನಾನ ಮಾಡ್ತಕ್ಕಂಥದ್ದು ಪ್ರತಿದಿನನಾ? ಪ್ರತಿದಿನ. ಎಷ್ಟೊತ್ತಿಗೆ? ಬೆಳಿಗ್ಗೆ 9 ಗಂಟೆ 10 ಗಂಟೆ. 9ರಿಂದ 10 ಗಂಟೆಗೆ ಮಾಡ್ತೀರಾ? ಹಾಂ. ತಿಂಡಿ ಮಧ್ಯೆ ತಿಂದಿರ್ತೀರಾ, ಆಮೇಲೆ ತಿಂತೀರಾ? ಇಲ್ಲ, ಒಮ್ಮೆ ಬೆಳಿಗ್ಗೆ ತಿಂದೆ, ಒಮ್ಮೆ ಸ್ನಾನ ಮಾಡಿ ಪೂಜೆ ಮಾಡಿ ತಿಂತೆ. ಅಲ್ಲ, 2 ಥರ ಆಪ್ಷನ್ನು. ಸ್ನಾನ ಆಮೇಲೆ ಮಾಡ್ಕೊಳ್ಳೋಣ ಅಂತ ತಿಂಡಿ ತಿಂತೀರಾ, ಅಥವಾ ಸ್ನಾನ ಮಾಡ್ಕೊಂಡೇ ತಿಂಡಿ ತಿಂತೀರಾ? ಎಷ್ಟೊತ್ತಾಗಲಿ ಸ್ನಾನ ಮಾಡ್ಕೊಂಡೇ ತಿಂಡಿ ತಿಂತೀರಾ? ಸ್ನಾನ ಮಾಡ್ಕೊಂಡು ತಿಂತೇವೆ. ಓಕೆ. ಮಧ್ಯಾಹ್ನ ಊಟ ಎಷ್ಟೊತ್ತಿಗೆ ಮಾಡ್ತೀರಾ? ಮಧ್ಯಾಹ್ನ ಊಟ 1:30-2 ಗಂಟೆ. ಏನದು, ಮುದ್ದೆನಾ ಚಪಾತಿನಾ ಏನು? ಇಲ್ಲ, ರೈಸ್. ಓಕೆ. ಸೊ ರಾತ್ರಿ ಊಟನ ಸಂಜೆ ಊಟನ ನಿಮ್ಮದು? ರಾತ್ರಿ ಹೊತ್ತು ಏನು ಊಟನ, ಮುದ್ದೆನಾ ಚಪಾತಿನಾ ಏನು? ರಾತ್ರಿ ರೈಸ್ ರೀ. ಬೆಳಿಗ್ಗೆ ಯಾವಾಗ ರೊಟ್ಟಿ ಅನ್ನ. ಓಕೆ. ರಾತ್ರಿ ಎಷ್ಟೊತ್ತಿಗೆ ಊಟ? ರಾತ್ರಿ 9:30-10 ಗಂಟೆ. ಮಲಗೋದು ಎಷ್ಟೊತ್ತಿಗೆ? 11 ಗಂಟೆ. ಈಗ ನೋಡಿ, ನೀವು ಮಾಡಿರೋ ಊಟ ಎಷ್ಟರ ಮಟ್ಟಿಗಿದೆ ಅಂದರೆ ನಿಮ್ಮ ಮಗನ ಹೊಟ್ಟೆ ಚೆನ್ನಾಗಿದೆಯಾ ಅಂತ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಮಗನ ಹೊಟ್ಟೆಯ ರಿಪೇರಿ ಮಾಡೋದು ಬೇಕಾದ್ರೆ ನೀವು ಎಷ್ಟು ನೀರು ಕುಡಿಬೇಕು ಗೊತ್ತಾ? ಯಾಕೆಂದರೆ ನೀವು ಊಟ ಮಾಡಿರೋ ಅವತಾರ. ಭವಿಷ್ಯ ಕೇಳ್ತೀರಾ ನೀವು. ಅಟ್ಲೀಸ್ಟ್ ಒಂದು ಮಗು ಮಾಡ್ಕೊಳ್ಳೋಕ್ಕೆ ಟೈಮ್ ಸರಿ ಊಟ ಮಾಡಬೇಕು ಅಂತಕ್ಕಂಥ ಒಂದು ಪ್ರಜ್ಞೆ ಇಲ್ಲದ ನಾವು ಯಾವಾಗಲೂ ತಿನ್ಬಿಟ್ಟು ಯಾವಾಗಲೂ ಮಲ್ಕೊಂಡು ಮಗು ಬಗ್ಗೆ ಕೇಳ್ತೀರಿ, ಮಗು ಬಗ್ಗೆ ಭವಿಷ್ಯ ಕೇಳ್ತೀರಿ. ಎಷ್ಟು ಮಟ್ಟಕ್ಕೆ ಸರಿ ಇದು? ಸ್ವಲ್ಪ ಯೋಚನೆ ಮಾಡಿ. ತಪ್ಪಲ್ವಾ ಇದು? ಇನ್ನು ಮೇಲೆ ಭವಿಷ್ಯ ಕೇಳಬೇಡಿ. ನಿಮ್ಮ ಮಗನ ಹೊಟ್ಟೆಯಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಯನ್ನು ಕೇಳಿದ್ರೆ 3 ದಿನ ನಿದ್ದೆ ಮಾಡಲ್ಲ ನೀವು. 19 ವರ್ಷ ಮಗ ಬೆಳೆಸಿದ್ದೀರಾ. ನಿಮ್ಮ ಮಗನ ಆರೋಗ್ಯ ತಿಳ್ಕೊಬೇಕಂದ್ರೆ ಹೊಟ್ಟೆಯಲ್ಲಿ ಅವನಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ತಿಳ್ಕೊಳಕ್ಕಾಗಿಲ್ಲ. ಗೊತ್ತಿಲ್ಲ ಬುದ್ಧಿ. ಇನ್ಮೇಲೆ ಬಿಟ್ಬಿಡಿ ದಯವಿಟ್ಟು. ನಿಮ್ಮ ಥರ ಎಲ್ರಿಗೂ ಅರ್ಥ ಆಗಲಿ. ಭವಿಷ್ಯ ಕೇಳೋದನ್ನ ಬಿಡಿ. ಮೊದಲು ಮದುವೆ ಮಾಡಿದ್ರೆ ಮುಂದೆ ಏನಾಗ್ತಾರೆ ಇದೆಲ್ಲ ಕೇಳಬಾರ್ದು. ನಿಮಗೆ ಶಾಪ ತಟ್ಟುತ್ತೆ. ನನ್ನ ಮಗ ಸ್ವಾತಿ ನಕ್ಷತ್ರಕ್ಕೆ ಏನು ಕೊಡ್ತಾ ಅಂದರೆ, ನೀವು ಟೈಮ್ ಟೇಬಲ್ ಇಲ್ಲ, ನೀವು ನಿಮ್ಮ ಶ್ರೀಮತಿಯವರು ಟೈಮ್ ಟೇಬಲಲ್ಲಿ ಊಟ ಮಾಡಿದ್ದು ಮಲಗಿದ್ದು ಇಲ್ಲ. ಆದ ಕಾರಣದಿಂದಾಗಿ ಮಕ್ಕಳು ಆರೋಗ್ಯವಂತರಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿ ಟೈಮ್ ಸರಿ ಊಟ ಮಾಡಿ ಮಲಗಿದ್ದರೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಇದು ನಮ್ಮ ದೇಶಕ್ಕೆ ಇನ್ನೂ ಗೊತ್ತೇ ಇಲ್ಲ. 10 ಗಂಟೆಗೆ ಸ್ನಾನ ಮಾಡ್ತೀನಿ ಅಂತ ಹೇಳ್ತೀರಾ ನೀವು. ಎಷ್ಟು ಮಟ್ಟಕ್ಕೆ ಸರಿ? 10 ಗಂಟೆಗೆ ಸ್ನಾನ ಮಾಡಿ 11 ಗಂಟೆಗೆ ತಿಂದು 1:30 ಮತ್ತೆ ಮುದ್ದೆ ತಿಂತೀರಾ, ಅನ್ನ ತಿಂತೀರಾ ಅಂದರೆ ಏನು ಅನ್ಕೊಂಬಿಟ್ರಿ? ಚೀಲನ ಇದು? ಸುಮ್ಮನೆ ಮೇಲಿಂದ ತುಂಬ್ತಾ ಇರೋಕ್ಕೆ? ಗದ್ದೆಗೆ ಹೋಗಿ ಬಂದು ನನಗೆ ಅದೆಲ್ಲ ವಿಷಯ. ನೀವು ಗದ್ದೆಗೆ ಹೋಗ್ತಿರೋ ಕೂಲಿಗೆ ಹೋಗ್ತಿರೋ ಸೆಕೆಂಡ್ರಿ. ಮನುಷ್ಯನ ದೇಹವನ್ನು ಚೆನ್ನಾಗಿ ಇಟ್ಕೋಬೇಕಾ, ಆರೋಗ್ಯವಾಗಿ ಬೇಡವಾ? ಮತ್ತೇನು ಪ್ರಯೋಜನ? 19 ವರ್ಷ ಮಗು. ಇದು ಯಾರು ಹೇಳಲ್ಲ, ಅದಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಭವಿಷ್ಯ ಕೇಳ್ತಾರೆ. ಹೇಳ್ತಾ ಇರೋದು ನಮ್ಮ ಕಾರ್ಯಕ್ರಮದಲ್ಲಿ ನಾವೊಬ್ಬರೇ. ಹೊಟ್ಟೆ ನೋಡ್ಕೊಳ್ಳಿ ಸಾಕು, ಇನ್ನೇನು ನೋಡೋಕೋಬೇಡಿ. ನಿಮ್ಮ ಹೊಟ್ಟೆನೂ ನೋಡ್ಕೊಳ್ಳಿ, ನಿಮ್ಮ ಮಗನ ಹೊಟ್ಟೆ ನೋಡ್ಕೊಳ್ಳಿ. ಹೊಟ್ಟೆ ಕ್ಲೀನ್ ಇಲ್ಲ ಅಂದರೆ ಜೀವನ ಎಲ್ಲ ಅನುಭವಿಸೋದೆ. ದಡ 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 ಗುಡುಗುಡು ಏನೇನು ಬೇಕು ಶಬ್ದ, ಮ್ಯೂಸಿಕ್ ಎಲ್ಲ ಅಲ್ಲೇ ಬರುತ್ತೆ. ಒಂದು 10 ನಿಮಿಷ ಬೇಡ, ಒಂದು ಅರ್ಧ ಗಂಟೆ ನಿಮ್ಮ ಮಗನ ಪಕ್ಕ ಮಲ್ಕೊಳ್ಳಿ, ಗೊತ್ತಾಗತ್ತೆ ಎಷ್ಟು ಪರದಾಡ್ತಾನೆ ಅವನು ಅಂತ. ಮೊದಲು ನಿಮ್ಮ ಮಗನ ಆರೋಗ್ಯ ಸರಿ ಮಾಡಿ.
ಆಮೇಲೆ ಅವ್ನು ಮುಂದೆ ಭವಿಷ್ಯ ಕೇಳಬೇಡಿ, ಅವ್ನು ಮುಂದೆ ಏನೋ ಆಗ್ತಾನೆ. ನಿಮ್ಮ ಆರೋಗ್ಯ ಸರಿ ಮಾಡಿ, ಅದು ನಿಮ್ಮ ಕರ್ತವ್ಯ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಜಗದೀಶ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಕೊಟ್ರು ಸ್ವಾಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆಮ್ಮ. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಕೇಳಿಸ್ತದೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ ಸರ್. ನನ್ನ ಬಗ್ಗೆನೇ ಕೇಳಿ. ಓಕೆ, ನಿಮ್ಮ ನಕ್ಷತ್ರವನ್ನ ತಿಳಿಸಿ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಪುನರ್ವಸು ನಕ್ಷತ್ರ. ಹಲೋ, ಹಾಂ, ಯಾರ್ದು ಪುನರ್ವಸು? ಪುನರ್ವಸು ನಕ್ಷತ್ರ ಸ್ವಾಮಿಗೆ. ಯಾರ್ದು? ನಂದು ಕೊಟ್ರ ಸ್ವಾಮಿ ಅಂತ ನಂದೇನೆ. ಓಕೆ, ಎಷ್ಟು ವಯಸ್ಸು ತಮಗೆ? ನನಗೆ 73 ವರ್ಷ ವಯಸ್ಸು. ಏನು ಓದಿದ್ದೀರಾ? ನಾನು SSLC ಓದಿದ್ದೀನಿ. ಓಕೆ, ಏನು ಬೇಕು ಅಂತ ಇವಾಗ ಕರೆ ಮಾಡಿದ್ರಿ? ಆರೋಗ್ಯದ ಬಗ್ಗೆ ಬುದ್ಧಿ. ಯಾವಾಗಿಂದ ಗೊತ್ತಾಯ್ತು ನಿಮ್ಗೆ ಆರೋಗ್ಯ ಕೆಟ್ಟಿದೆ ಅಂತ? ಯಾವಾಗ ಗೊತ್ತಾಯ್ತು ಆರೋಗ್ಯ ಕೆಟ್ಟಿದೆ ಅಂತ? ಯಾವಾಗ ಗೊತ್ತಾಯ್ತು? ಎಷ್ಟು ವರ್ಷ ಆಯಿತು? ಇಲ್ಲ ಸ್ವಾಮೀಜಿ, ನನಗೆ ಒಂದು 2018 ಆಕ್ಸಿಡೆಂಟ್ ಆಯ್ತು ಕಾಲ್ಗೆ. ಹಾಂ, ಅವಾಗಿಂದ ಸ್ವಲ್ಪ, ಆಮೇಲೆ ಸ್ವಲ್ಪ 2021 ಶುಗರ್ ಬಂತು. ಮನೆ ಕಟ್ಟಿದ್ರಾ? ಆಮೇಲೆ ಸ್ವಾಮಿ ಮನೆ ಕಟ್ಟಿಸಿದ್ರಾ ಅಂದೆ? ಮನೆ ಕಟ್ಟಿದ್ದೀವಿ ಸ್ವಾಮಿ. 23 ವರ್ಷ ಆಯ್ತು ಮನೆ ಕಟ್ಟಿ. ಯಾರ್ದು ಪ್ಲಾನ್? ನಿಮ್ದಾ, ಇಂಜಿನಿಯರ್ದ, ಪುರೋಹಿತರದ? ಪುರೋಹಿತರದಲ್ಲ ಸ್ವಾಮಿ, ನಮ್ಮ ಬಾಮೈದ ಇಂಜಿನಿಯರ್. ಓಕೆ, ಇಂಜಿನಿಯರ್ಗೆ ಮನೆ ಕಟ್ಟೋದು ಗೊತ್ತಾ? ಬುದ್ಧಿ ಇಂಜಿನಿಯರ್ಗೆ ಮನೆ ಹಿಂಗೆ ಕಟ್ಟಬೇಕು ಅಂತ ಗೊತ್ತಾ ಅಂದೆ? ಇಲ್ಲ ಬುದ್ಧಿ, ಗೊತ್ತಿಲ್ಲ. ಇಂಜಿನಿಯರ್ ಮತ್ತೆ ಅವ್ರ ಕೈಲಿ ಹೆಂಗೆ ಮಾಡಿಸಿದ್ರಿ? ಗೊತ್ತಿಲ್ಲ. ಏನಾಯ್ತು, ನನ್ನ ಹೆಂಡತಿ ತಮ್ಮನ ಇಂಜಿನಿಯರು. ಓಕೆ, ರೋಡ್ ಯಾವುದು ನಿಮ್ಮ ಮನೆಗೆ? ರೋಡ್ ಯಾವುದು ನಿಮ್ಮ ಮನೆಗೆ? ರಸ್ತೆ ಯಾವುದು ಅಂದೆ? ನಮ್ಮ ಮನೆಗೆ ಉತ್ತರ, ಪೂರ್ವ ಪಶ್ಚಿಮ ಇದೆ ಬುದ್ಧಿ ರೋಡು. ಹಾಂ, ನೀವು ಬಾಗಿಲ ಕಡೆ ಇಟ್ಟಿದ್ರಾ? ಬಾಗಿಲು ಪೂರ್ವಕ್ಕೆ ಇಟ್ಟಿದ್ದೀವಿ ಬುದ್ಧಿ. ಓಕೆ, ಎಷ್ಟು ಫ್ಲೋರ್ ಕಟ್ಟಿದ್ದೀರಾ ಮನೆ? ಎಷ್ಟು ಅಂತಸ್ತು ಮನೆ? ಈಗ ಈ 2 ವರ್ಷದಿಂದ ಮೇಲ್ಗಡೆ ಒಂದು ಅಂತಸ್ತು ಕಟ್ಟಿದ್ದೀವಿ ಬುದ್ಧಿ. ಬಾಡಿಗೆ ಕೊಟ್ರಾ? ಕಟ್ಬಿಟ್ಟು ಇಲ್ಲ ಬುದ್ಧಿ, ಬಾಡಿಗೆ ಕೊಟ್ಟು ನಮಗೆ ಉಪಯೋಗಿಸ್ಕೊಂತ ಇದ್ವಿ. ನಿಮಗೆ ಬೇಕಾ ಅದು? ಹೌದು ಬುದ್ಧಿ, ನಮಗೆ. ಮೆಟ್ಲೆಲ್ಲ ಹಾಕಿದ್ರಿ ಸ್ವಾಮಿ? ಮೆಟ್ಲೆಲ್ಲ ಹಾಕಿದ್ರಿ? ಏನು ಅಡುಗೆ ಮನೆ ತಾವ ಹಾಕಿದ್ರ, ಬೆಡ್ರೂಮ್ ಹತ್ರ ಹಾಕಿದ್ರ? ಬೆಡ್ರೂಮ್ ಒಂದೇ ಬೆಡ್ರೂಮ್ ಸ್ವಾಮಿ. ಅಲ್ಲಪ್ಪ, ಮೆಟ್ಲು ಮೇಲಕ್ಕೆ ಹತ್ತಕ್ಕೆ ಮೆಟ್ಲು ಅಡುಗೆ ಮನೆಯಲ್ಲಿ ಹತ್ರ ಹಾಕಿದ್ರ, ಬೆಡ್ರೂಮ್ ಹತ್ರ ಹಾಕಿದ್ರ ಅಂತ ಕೇಳಿದೆ. ಇಲ್ಲ ಹೊರಗಡೆ ಹಾಕಿದೆ ಸರ್, ಗಿಂಟ್ಲು. ಹೂನಪ್ಪ, ಯಾವ ದಿಕ್ಕಿಗೆ ಹಾಕಿದ್ರಿ ಮೆಟ್ಲು? ಪೂರ್ವ ಪಶ್ಚಿಮ. ಹಾಂ, ಆಮೇಲೆ ನೆಕ್ಸ್ಟ್ ಮತ್ತೆ ಪಶ್ಚಿಮಕ್ಕೆ ಹೋಗಿದ್ವಿ ಸ್ವಾಮಿ. ಅಂದರೆ ಉತ್ತರ ವಾಯುಕ್ಕೆ ಹಾಕಿದ್ದೀರಾ? ಹೌದು ಬುದ್ಧಿ. ಈಗ ನೋಡಿ ಎಷ್ಟರ ಮಟ್ಟಕ್ಕೆ ಇಂಥ ಇಂಜಿನಿಯರ್ಗಳು ನಮ್ಮ ಇದರಲ್ಲಿ ಇದ್ದಾರೆ. ಇದು ಹೇಗೆ ಇರುತ್ತೆ ಅಂದರೆ, ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅನ್ನೋಕ್ಕೆ, ಕೋಪ ಮಾಡ್ಕೊಳ್ಳೋಕ್ಕೆ, ಕಾಲ್ಗೇಟ್ ಮಾಡ್ಕೊಳ್ಳೋಕ್ಕೆ, ಮಾತ್ರೆ ನುಂಗಕ್ಕೆ ಕರೆಕ್ಟಾಗಿ ಮೆಟ್ಲು ಹಾಕಿದ್ದೀರಾ. ಹಾಂ, ಇದಕ್ಕೆ ಮಾತಾಡ್ತಾ ಇಲ್ವಲ್ಲ? ಮಾತಾಡ್ತೀನಿ ಬುದ್ಧಿ, ಕೇಳಿಸ್ಕೊಂತ ಇದ್ದೀನಿ. ಅಲ್ಲ, ಇದು ಹೌದಾ ಅಲ್ವಾ? ಅದು ಅಷ್ಟೊಂದು ಬುದ್ಧಿವಂತರಲ್ಲ ಸ್ವಾಮೀಜಿ ನಾವು. ಬುದ್ಧಿವಂತರಲ್ಲಪ್ಪ. ಈಗ ಮಾತ್ರೆ ಪ್ರತಿದಿನ ಮಾತ್ರೆ ತಗೊಳ್ಳೋರು ಯಾರು? ನಂಬರ್ 1. ಬೆಳಗ್ಗೆ 2 ಮಾತ್ರೆ ತಗೊಂಡು. ಓಕೆ, ಕೋಪ ತುಂಬ ಜಾಸ್ತಿ ಇದೆ ಅಂತ ನಿಮ್ಗ, ನಿಮ್ಮ ಹೆಂಗಸರ್ಗ? ನನಗೆ ಸ್ವಾಮಿ. ಓಕೆ, ಕೋಪ ಅಷ್ಟು ಬೇಕು ಅಂತ ಅನ್ಸುತ್ತಾ ನಿಮಗೆ? ಅದು ಬೇಕು ಅನ್ಸೋದಿಲ್ಲ ಬುದ್ಧಿ, ಬಂದ್ಬಿಡುತ್ತೆ. ಓಕೆ, ನಿಮ್ಮ ಮನೇಲಿ ಒಟ್ಟು ಎಷ್ಟು ಜನ ಇದ್ದೀರಾ? ನಮ್ಮ ಮನೆಯಲ್ಲಿ ಒಟ್ಟು ಈಗ ಒಂದು 5 ಜನ ಇದ್ದೀವಿ. ಈಗ ಲೆಕ್ಕ ಆಗ್ತಾ ಇದ್ದೀರಲ್ಲಪ್ಪ ಎಷ್ಟು ಜನ ಅಂದರೆ? ಮರ ಆಗ್ಬಿಡ್ತದೆ ಬುದ್ಧಿ ಸ್ವಲ್ಪ. ಇರಲಿ ಪಾಪ, ಇರಲಿ. ಎಷ್ಟು ಜನ ಇದ್ದಾರೆ ಒಟ್ಟು? 5 ಜನ ಇದ್ದೀವಿ. ಅದರಲ್ಲಿ ತುಂಬ ಬೇಜಾರು, ನನ್ನ ಕಾಲ ಆಗಲ್ಲ, ಈ ಮನೇಲಿ ರಾಮಾಯಣ ಸುಮ್ಮನೆ ಯಾವಾಗಲೂ ಇದೇ ಆಗತ್ತೆ ಅಂತ ಹೇಳೋರು ಯಾರು? ಇಲ್ಲ ಸ್ವಾಮಿ, ಅಂಥದ್ದು ಯಾರಿಲ್ಲ. ಅಲ್ಲಪ್ಪ, ಬೇಜಾರಾದಾಗ ಟೈಮ್ ಸರಿಯಾಗಿ ಅಡುಗೆ ಮಾಡಿಲ್ಲ, ಯಾವುದೋ ಒಂದು ಬೇಜಾರಿಗೆ ಆ ರೀತಿ ಯಾರ ಬಾಯಲ್ಲಿ ಬರುತ್ತೆ ಅಂತ. ಮಗ ಕೆಲ್ಸಕ್ಕೆ ಹೋಗ್ತಾನೆ, ಅವನು ಸ್ವಲ್ಪ ಟೈಮ್ ಸರಿಯಾಗಿ ಆಗಲ್ಲ. ಅದಕ್ಕೇನೆ. ಯಾಕೆಂದರೆ ಮನೇಲಿ ಉತ್ತರ ವಾಯುವಿಗೆ ನೀವು ಸ್ಟೇರ್ ಕೇಸ್ ಹಾಕಿದ್ರೆ ನಿಮ್ಮ ಮನೇಲಿ ಪೂಜೆ ಮಾಡೋದಾಗಲಿ, ಅಡುಗೆ ಮಾಡಿ ಊಟ ಮಾಡೋದೇ ಆಗಲಿ, ಮಲ್ಕೊಳ್ಳೋದೇ ಆಗಲಿ, ಯಾವುದು ಟೈಮ್ ಸರಿಗೆ ಯಾವುದು ನಿಮ್ಮ ಮನೇಲಿ ನಡೆಯಲ್ಲ. ಹೌದು ಬುದ್ಧಿ. ಇದಕ್ಕೆ ಮನೆ ಕಟ್ಟಬೇಕಾ? ಯೋಚನೆ ಮಾಡಿ. ತಾವು ಒಂದ್ಸತಿ ನಮ್ಮ ಮನೆಗೆ ಬಂದಿರ್ಲಿ ಬುದ್ಧಿ. ಓಕೆ, ಆದರೆ ಹೇಳಿದ್ದನ್ನೇನಾರು ಮಾಡಿದ್ರಾ? ನಾವು ಹೇಳಿದ್ದನ್ನೇನಾರು ಮಾಡಿದ್ರಾ ಅಂದೆ? ನಮ್ಮ ಮಗನಿಗೆ ನಿಮ್ಮ ಬಂಗ್ಲಿಗೆ CC ಕ್ಯಾಮ್ರಾ ಹಾಕಿರುತ್ತೆ ಏನಂದ್ಬಿಟ್ಟು. ಸರಿ ಆಯಿತು, ನಾನು ಬಂದ ಮೇಲೆ ನಾನು ಹೇಳಿದ್ದನ್ನು ಏನಾರು ಮಾಡಿದ್ರಾ ಅಂದೆ?
ಮಾಡಿದ್ವಿ ಪೂಜೆ, ಯಾವಾಗಲೂ ಮಾಡಿದ್ವಿ. ಅದು ಫೋಟೋ ಒಂದು ತರಿಸ್ಬಿಟ್ಟು ನೀವು ಪೂಜೆ ಮಾಡಿಸಿ. ಅಲ್ಲ ಅದಾಯ್ತು, ಮನೆ ಆಲ್ಟ್ರೇಷನ್ ಮಾಡಿದ್ರಾ? ಸ್ಟೇರ್ ಕೇಸ್ ಬಗ್ಗೆ ಏನಾದ್ರು ಮಾಡಿದ್ರಾ? ಇಲ್ಲ ಪೂಜೆ, ಸ್ಟೇರ್ ಕೇಸ್ ಬಗ್ಗೆ ನೀವೇನು ಹೇಳಿಲ್ಲ. ನೀವು ಅಲ್ಲ ಒಂದೇ ಸಲ ಹೇಳೋಕ್ಕೆ ಮನೆಯನ್ನು ಪದೇ ಪದೇ ಮಾಡಿಬಿಟ್ಟು ಹೊಡಿಬಾರ್ದು ಅಂತ ಲೆಕ್ಕದಲ್ಲಿ ವೆಯ್ಟಿಂಗ್ ಲಿಸ್ಟ್ ಹಾಕಿ ಒಂದೊಂದೇ ಸ್ಟೆಪ್ ಹತ್ಕೊಂಡು ಹೋಗಬೇಕು. ಒಂದೇ ಸಲ ತೆಗೆದುಬಿಡಿ, ಕಿಟಕಿ ಇಟ್ಬಿಡಿ, ಬಾಗಿಲು ಇಟ್ಬಿಡಿ ಅಂತ ಹೇಳೋದಲ್ಲ. ಮನೇನ ಹಂಗೆಲ್ಲ ಕಟ್ಟದ ಮನೇನ ಸಿಕ್ಕಾಬಿಟ್ಟೆ ಹೊಡಿಬಾರ್ದು. ಅದಕ್ಕೆ ನಾವು ಫಸ್ಟ್ ಆಪ್ಷನ್ ಏನು ಮಾಡ್ತೀವಿ ಅಂದರೆ ಫೋಟೋ ಇಟ್ಕೊಳ್ಳಿ, ದೀಪ ಉರಿಸಿ, ಚೇಂಜಸ್ ನೋಡ್ಕೊಳ್ಳಿ ಅಂತ ಒಂದೊಂದು ಸ್ಟೆಪ್ ಮಾಡ್ತೀವಿ. ನೀವು ಕೇಳ್ಬಿಟ್ಟು ಅರ್ಧ ಕೈ ಬಿಟ್ಬಿಡ್ತೀರಾ, ಆಮೇಲೆ ಕೇಳ್ತೀರಾ. ಅದಕ್ಕೋಸ್ಕರವಾಗಿ ನಾನು ಹೇಳ್ತಿರ್ತಕ್ಕಂಥ ವಿಷಯ ಇಷ್ಟೇ, ಮನೆಯನ್ನು ನಾವು ಪ್ರತಿಯೊಂದಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಮನೆಯನ್ನು ಕಟ್ಕೋಬೇಕು ಅಂತಕ್ಕಂಥ ಎಲ್ರಿಗೂ ಆಸೆ. ಕಟ್ಟೋಕ್ಕಾಗ್ತಾ ಇಲ್ಲ ಪಾಪ. ಈಗ ನೀವು ಮನೆ ಕಟ್ಟಿದ್ರೆ ಅದು ರಿಪೇರಿ ಮಾಡೋಕ್ಕಾಗಲ್ಲ. ಆದರೂ ಒಂದು ತಿಳ್ಕೊಳ್ಳಿ, ನೀವು ಫಸ್ಟು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ, ನಾವು ಯಾವ ರೀತಿ ಮುಂದುವರೆದ್ರೆ ನಾವು ನೆಮ್ಮದಿಯಾಗಿರ್ತೀವಿ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ, ಯೋಚನೆ ಮಾಡಬೇಡಿ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಅಂದ್ಕೋಬೇಡಿ. ಮುಂದೆ ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಮನೆ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಳ್ಳೋದು ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರೆ ಮುಂದಿನ ವಿಚಾರದತ್ತ ಹೋಗೋದಾದರೆ ಇಲ್ಲಿ ನಾವು ಒಂದನ್ನು ವಿಚಾರವನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಏನಂತೆ ಅಂದರೆ, ಆಧಾರವಾಗಿ ನಾವು ಬದುಕಕ್ಕೆ ಹೋಗ್ಬೇಕಮ್ಮ. ಯಾವುದೇ ಆಗಲಿ ಆಧಾರ ಬೇಕು. ಏನು ಹೇಳ್ತೀಯಾ? ಈಗ ನಾನು ಪ್ರತಿಯೊಬ್ಬರಿಗೂ ಪ್ರಶ್ನೆ ಕೇಳೋದೇನು, ನಿಮ್ಮ ಮಗ ಹೇಗಿದ್ದಾನೆ, ನಿಮ್ಮ ಮಗಳು ಹೇಗಿದ್ದಾಳೆ, ನಿದ್ದೆ ಹೇಗೆ ಮಾಡ್ತಾರೆ, ನಿಮ್ಮ ಮನೆಯಲ್ಲಿ ಯಾವ ಭಾಗ ಏನಿದೆ ಅಂತ ಕೇಳ್ತೀನಿ. ಇದು ಆಧಾರ. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಏನೋ ಹೇಳ್ಬಿಡೋಕ್ಕಾಗಲ್ಲ. ಆ ಆಧಾರ ಇಟ್ಕೊಂಡಾಗ ಮನೇಲಿ ಹೀಗೆ ಆಗತ್ತೆ ಅಂತ ಗೊತ್ತಾಗತ್ತೆ. ಈಗ ಅದನ್ನು ಏನು ಮಾಡ್ಬೋದು ಅಂತ ಅವ್ರು ತಿಳ್ಕೊಂಡು ಪ್ರಯತ್ನ ಮಾಡಿದ್ರೆ ಹೇಳ್ಕೊಡ್ಬೋದು. ಇದು ಪ್ರತಿಯೊಂದಕ್ಕೂ ನಾವು ಬದುಕೋದಕ್ಕೆ, ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಆಧಾರ ಬೇಕು. ಹೌದಾ? ಈ ಆಧಾರ ಬೇಕು ಅಂದರೆ ಈಗ ನಾನು ಹೇಳಿದಂಥ ವಿಚಾರ ನಿನಗೆ ಎಷ್ಟು ಮಟ್ಟಕ್ಕೆ ಇದನ್ನು ತಿಳ್ಕೊಳ್ಳೋಕ್ಕಾಗಿದೆ ಅಂದರೆ, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ನೆಮ್ಮದಿ, ಒಳ್ಳೆ ನಿದ್ದೆ, ಕರೆಕ್ಟ್ ಟೈಮ್ಗೆ ಊಟ ಮಾಡ್ತಕ್ಕಂತಹ ಬುದ್ಧಿ ನಮಗೆ ಬರಬೇಕು ಅಲ್ವಮ್ಮ? ಈಗ ನಮಗೆ ಒಳ್ಳೆ ಅಭ್ಯಾಸ, ಒಳ್ಳೆ ಬುದ್ಧಿ ಯಾವುದರಿಂದ ಸಿಗ್ಬೋದಮ್ಮ? ಅಭ್ಯಾಸಗಳು ಒಳ್ಳೇದು ಬರಬೇಕು ಮಕ್ಕಳಿಗೆ. ಒಳ್ಳೆ ಬುದ್ಧಿ ಬರಬೇಕು. ಯಾವುದರಿಂದ ಸಿಗ್ಬೋದು ಅಂತ ಇವತ್ತಿನ ಟ್ರೈನಿಂಗ್ ಪಾಯಿಂಟಲ್ಲಿ ಏನು ಹೇಳ್ಬೋದು? ಈ ಆಧುನಿಕ ಪ್ರಪಂಚದ ವಿಷಯದಲ್ಲಿ ಏನು ಹೇಳ್ಬೋದು? ಯಾವುದರಿಂದ ಬರುತ್ತೆ ಬುದ್ಧಿ? ಯಾವುದರಿಂದ ಒಳ್ಳೆ ಅಭ್ಯಾಸ ಬರುತ್ತೆ ಮಕ್ಕಳಿಗೆ ಅಂದರೆ ಪ್ರಶ್ನೆಗೆ ಉತ್ತರ ಏನೋ ಹೇಳೋಕ್ಕಾಗತ್ತಾ? ನಾವೇನು ಅನ್ಕೋತೀವಿ ಅಂದರೆ ಓದೋದ್ರಿಂದ ಒಳ್ಳೆ ಬುದ್ಧಿ ಬರುತ್ತೆ, ಒಳ್ಳೆ ಅಭ್ಯಾಸ ಬರುತ್ತೆ. ನಿಜವಾಗ್ಲೂ ಓದೋರು ಬೆಳಗ್ಗೆ 10 ಗಂಟೆ ಆದರೂ ಕನ್ನಡಕ ತಕ್ಕೊಂಡು ನಿಧಾನ ಕಂಡುಬಿಡ್ತಾರೆ ಯಾರಕ್ಕಾರು ಹುಟ್ಟದೆ ಭೂಮಿಯಲ್ಲಿ ಅಂತ. ಯಾಕೆಂದ್ರೆ ರಾತ್ರಿ ಎಲ್ಲ ಓದಿರ್ತಾರೆ, ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ. ಏನಕ್ಕಾರು ಈ ಭೂಮಿಯಲ್ಲಿ ಹುಡ್ತೆ ಅಂತ ಬೈಕಂಡೇ ಹೇಳೋದು. ಹೌದಾ? ಈಗ ಈ ವಿದ್ಯೆಯಲ್ಲಿ ಮನುಷ್ಯ ಹಿಂದಕ್ಕೆ ಹೋಗ್ತಾನೆ ಹೊರತು ಮುಂದಕ್ಕೆ ಬರಲ್ಲ. ಅಂದರೆ ವೈಜ್ಞಾನಿಕವಾದ ಲೆಕ್ಕಾಚಾರಕ್ಕೆ ಬಂದರೂ ಅವನ ಆರೋಗ್ಯ ಚೆನ್ನಾಗಿರ್ಬೇಕಾ, ವಿದ್ಯೆ ಚೆನ್ನಾಗಿರ್ಬೇಕಾ? ಆರೋಗ್ಯ. ಈಗ ನಾವು ನಿದ್ದೆಗೆಡಿಸಿ ಓದಿಸಿದ ಮೇಲೆ ಆರೋಗ್ಯ ಚೆನ್ನಾಗಿರುತ್ತಾ? ಇಲ್ಲ. ಹಂಗಿದ್ಮೇಲೆ ತಪ್ಪು ಯಾರ್ದು? ನಮ್ಮದೇ ಅಲ್ಲ. ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಸರಿ, ಓದಿಸಿ. ಓದೋ ಮಕ್ಕಳು ಚೆನ್ನಾಗಿ 98 ತೆಗಿಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿರ್ತೀರ. ಇನ್ನು ಸ್ಕೂಲಲ್ಲೂ ಹೇಳಿರ್ತಾರೆ, ಅಲ್ಲೂ ಒತ್ತಡ ಇಲ್ಲೂ ಒತ್ತಡ, 98 ಬರಲೇಬೇಕು. ಈಗ ಮಗು ನಿದ್ದೆಗೆಡಬೇಕಾ ಬೇಡ? ಈಗ ನಿದ್ದೆಗೆಟ್ಟೋ ಮಕ್ಕಳು ಒಂದು ಸ್ಟ್ಯಾಂಡರ್ಡ್ಗೆ ಹೋಗಿ ಎಜುಕೇಷನ್ ಸಕ್ಸಸ್ ಅಂತ ಇಟ್ಕೊಳ್ಳೋಣ. ಆಮೇಲೆ ತಿರುಗಿ ಬೀಳ್ತಾರೆ ಈ ಕಡೆಗೆ ಅಪ್ಪ ಅಮ್ಮನ ಮೇಲೆ. ನಿಮ್ಮ ಮಾತು ಕೇಳಿ ನಾವು ಹಾಳಾದೋ, ನಾನು ಏನೋ ಓದಬೇಕು ಅಂತಿದ್ದೆ, ನೀವು ತೊಗೊಂಡೋಗಿ ನನಗೆ ಅದಕ್ಕೆ ಹಾಕ್ಬಿಟ್ರಿ, ನನಗೆ ಅದು ಇಷ್ಟ ಇರಲಿಲ್ಲ, ಈಗ ನಾನು ಏನು ಮಾಡಲಿ? ದುಡ್ಡು ಕೊಡಿ ಬಿಸ್ನೆಸ್ ಮಾಡ್ತೀನಿ, ಇಲ್ಲ ಕೆಲಸ ಕೊಡಿಸಿ, ಇಲ್ಲ ರೂಮಲ್ಲಿ ಬಾಗಿಲು ಹಾಕೋ ಮಲ್ಕೋತೀನಿ. ಇದಾ ಓದೋದು? ಇದಾ ಎಜುಕೇಷನ್ ಬೇಕಾಗಿರೋದು? ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದೀರಲ್ರಿ. ಮಕ್ಕಳ ಅಭ್ಯಾಸ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಊಟದಲ್ಲಿ ಅಭ್ಯಾಸ ಬರೋದು. ಯಾವುದರಿಂದ? ಊಟದಿಂದ ಅಭ್ಯಾಸ ಬರುತ್ತೆ ಹೊರತು ಎಜುಕೇಷನಿಂದ ಅಭ್ಯಾಸ ಬರಲ್ಲ. ಮಕ್ಕಳಿಗೆ ನಾವು ಒಳ್ಳೆ ಅಭ್ಯಾಸ ಕಲಿಸ್ಬೇಕು ಅಂದರೆ ಹೆಂಗೆ ಕಲಿಸ್ತೀರ ನೀವು? ತೊಗೊಂಡೋಗಿ ಇನ್ನು ಕೊನೆ ಲಾಸ್ಟ್ ಬೆಂಚ್ ಒಂದಿದೆ, ಯಾವುದು? ಹಾಸ್ಟೆಲ್ಗೆ ಹಾಕ್ಬಿಡೋದು. ಏನು ಕಾಟ ತಡೆಯೋಕ್ಕಾಗಲ್ಲ, ತೊಗೊಂಡೋಗಿ ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ, ಮುಗಿದೋಯ್ತು ಕತೆ. ಅವನು ಯಾರೋ ಇವ್ರು ಯಾರೋ ಅಲ್ವಾ? ಅಂದರೆ ಕುಟುಂಬ ಹೊಡೀತು. ಮಕ್ಕಳು ನಿಮಗೆ ಸಾಕೋಕ್ಕಾಗಲಿಲ್ಲ, ಮಕ್ಕಳು ಕೊಡೋಕ್ಕಾಗಲಿಲ್ಲ, ತೊಗೊಂಡೋಗಿ ತಳ್ಬಿಟ್ರಿ ಅಲ್ಲಿಗೆ. ಆಮೇಲೆ ನಿಮ್ಮ ಮಾತಾಗಿ ಕೇಳ್ತಾನೆ ಅವನು. ಬೆಳೆಯೋದು ಯಾರ ಜೊತೆ? ಫ್ರೆಂಡ್ ಜೊತೆ. ಅವ್ನಿಗೆ ಫ್ರೆಂಡೇ ಬೇಕಾಗಿರೋದು. ಅಪ್ಪ ಅಮ್ಮನ ಕಟ್ಕೊಂಡು ಅವನಿಗೇನು ಮಾಡಿ? ಯಾಕೆಂದ್ರೆ ನಿಮ್ಮ ಪ್ರೀತಿ ಸಿಕ್ಕೇ ಇಲ್ಲ ಅವ್ರಿಗೆ. ಈ ರೀತಿಯಾಗಿ ಹಾಸ್ಟೆಲಲ್ಲಿ ಬೆಳೆಸೋದು, PGಯಲ್ಲಿ ಬೆಳೆಸೋದು. ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಮಕ್ಕಳನ್ನು ಎಷ್ಟರ ಮಟ್ಟಕ್ಕೆ ನಾವು ದಾರಿ ತಪ್ಪಿಸ್ತಾ ಇದ್ದೀವಿ, ನಾವು ದಾರಿ ತಪ್ಪಿದ್ದೀವಿ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಮಕ್ಕಳು ಓದು ಒಂದೇ ಅನ್ನೋದಕ್ಕೋಸ್ಕರ ಇಷ್ಟೊಂದು ಸರ್ಕಸ್ ಮಾಡಿ ಮಕ್ಕಳನ್ನ ಓದಿಸ್ಬೇಕು ಅನ್ನೋದಾದರೆ ನಿಮಗೆ ಸುಖ ಸಿಕ್ಕಿದೆಯಾ? ಅವ್ರಿಗೆ ಸುಖ ಸಿಕ್ಕಿದೆಯಾ? ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಮಾಡೋಕ್ಕಾಗಿದೆಯಾ?
ಪ್ರತಿಯೊಬ್ಬರು ಆಧಾರವಾಗಿ ಇಟ್ಟುಕೊಂಡು ಮಕ್ಕಳನ್ನು ಬೆಳೆಸಬೇಕು ಅಂತಕ್ಕಂಥದ್ದೇ ಕಾರ್ಯಕ್ರಮದ ಉದ್ದೇಶ. ಏನು ಅಂದರೆ ಆರೋಗ್ಯವನ್ನು ಕೊಡುವುದಕ್ಕೆ ನಿಮಗೆ ಯಾವುದೇ ಜಾಗದಲ್ಲಿ ಇಲ್ಲ, ನಿಮ್ಮಿಂದನೂ ಆಗಲ್ಲ. ಕಾರಣ ವಂಶ ಪಾರಂಪರೆಯಿಂದ ಬಂದಿರತಕ್ಕಂಥದ್ದು ಇವತ್ತೊಂದು ನಡೆಯೋದಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾಕಷ್ಟು ಪ್ರಾಧಾನ್ಯತೆ ಆರೋಗ್ಯಕ್ಕೆ ನಾವು ತಪ್ತಾ ಇದ್ದೀವಿ ಅಂತಂದರೆ, ಬಾಯಲ್ಲಿ ಚಪಾತಿನೋ ಅನ್ನದ ಹಗಳೋ ಬಾತೋ ಏನೋ ಬಾಯಲ್ಲಿ ಹಾಕ್ತೀವಮ್ಮ, ಓಕೆ, ಹಾಕಿದ್ದು ಅಲ್ಲಿಗೆ ಯಾವ ಸಿಗುತ್ತೋ ಅದು ಮಾತ್ರ ಅಗ್ದಿರ್ತೀವಿ, ಅಲ್ಲಿಗೆ ಎಷ್ಟು ಸಿಕ್ಕುತ್ತೋ ಅದನ್ನು ಮಾತ್ರ ಅಗ್ದಿರ್ತೀವಿ, ಇನ್ನು ಮಿಕ್ಕದ್ದವ್ರ ಜೊತೆ ನುಂಗ್ಬಿಡ್ತೀವಿ. ಹೌದಾ? ಅದೇ ಕಾರಣಮ್ಮ ಶರೀರದಿಂದ ಈಚೆ ಬರಲ್ಲ. ನಾವು ಬಾಯಲ್ಲಿ ಹಾಕಿದ್ದನ್ನೆಲ್ಲ ಪೂರ್ತಿ ಯಾರು ಅಗಿಯೋಕ್ಕಾಗಲ್ಲ, ಗೊತ್ತಿಲ್ಲ, ಅರ್ಧಂಬರ್ಧ ಅಗ್ದಿರ್ತೀವಿ, ಉಳ್ಕೆ ಎಲ್ಲ ಒಳಗಡೆ ಸೇರ್ಕೊಳ್ಳುತ್ತೆ. ಅದು ಹೆಂಗೆ ಕರಗೋದು? ಅದು ಅಲ್ಲೇ ಉಳ್ಕೊಳ್ಳುತ್ತೆ. ನೀವು ಏನು ಅಗದಿದ್ರಿ ಅದು ಹೊರಗೆ ಬರುತ್ತೆ, ಏನು ಅಗದಿಲ್ಲ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಈಗ ಅದ್ರ ಕೆಲಸ ಏನು? ಮೇಲ್ಮುಖವಾಗಿ ಏರುತ್ತೆ. ಕಣ್ಣು ಡ್ಯಾಮೇಜು, ಮೂಗು ಡ್ಯಾಮೇಜು, ಗಂಟ್ಲು ಡ್ಯಾಮೇಜು, ಕಿವಿ ಡ್ಯಾಮೇಜು, ಕೊನೆಗೆ ಮೆದುಳು ಡ್ಯಾಮೇಜು. ಈಗ ನಾವು ಮಾಡ್ತಾರೋ ಊಟದಲ್ಲೇ ಇಷ್ಟು ಅಧ್ವಾನ ಅಂತ ಗೊತ್ತಾಯ್ತಲ್ಲ. ಈಗ ಹಾಸ್ಟೆಲ್ ಗೊತ್ತಾಯ್ತು ಕಂಡೀಷನ್ನು. ಒಳ್ಳೆ ಹಾಸ್ಟೆಲ್ ಅಂತಿರಲ್ಲ, ಊಟ ಮಾಡೋದು ಗೊತ್ತಾ? ಅಲ್ಲಿ ಹೇಳ್ಕೊಡ್ತಾರಾ? ಸಾಧ್ಯನೇ ಇಲ್ಲ. ಮಂತ್ರ ಹೇಳ್ಕೊಡ್ಬೋದು, ಮಂತ್ರ ಹೇಳಿದ ತಕ್ಷಣ ಒಳ್ಳೆಯದಾಗಲ್ಲ. ಊಟ ಮಾಡುವ ಕ್ರಮ, ನಮ್ಮ ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಭೂಮಿಯಲ್ಲಿ ಸರಿಯುವಂಥ ಸತ್ಯವನ್ನು ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಮಕ್ಕಳನ್ನು ಯಾವ ರೀತಿ ಬೇಕಾದ್ರೆ ನೀವು ಬಳಸ್ಬೋದೇ ವಿನಃ ಆಧಾರವಿಲ್ಲದ ಜೀವನವನ್ನು ನಾವು ಬದುಕಿ ಮಕ್ಕಳು ಓದಿಸಿದ ತಕ್ಷಣ ಸರಿ ಹೋಗ್ತಾರೆ ಅಂತ ನೀವು ಅಂದ್ಕೊಂಡು ಅದರಿಂದ ಬಿದ್ದು ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಮಕ್ಕಳ ಆರೋಗ್ಯನೂ ಹಾಳು ಮಾಡಿಕೊಂಡು ಶಾಸ್ತ್ರ ಕೇಳೋದು, ದೇವ್ರ ಹತ್ರ ಹೋಗೋದು, ಹರಕೆ ಕಟ್ಕೊಳ್ಳೋದು, ಮರಿ ಕೊರಿಗೂ ಎಲ್ಲ ತೊಗೊಂಡು ಕುಯ್ಯೋದು ದೇವ್ರ ಹತ್ರ, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ? ಸ್ವಲ್ಪ ಯೋಚನೆ ಮಾಡಿ. ಪ್ರತಿಯೊಬ್ಬರು ಕೂಡ ಜ್ಞಾನವಂತರಾಗಬೇಕು ಅಂದರೆ ನಿಮ್ಮ ಮನೆ ಯಾವ ಕಾರಣಕ್ಕೂ ಆ ರೀತಿಯಲ್ಲಿದ್ದಾಗ ಗಂಡ ಹೆಂಡತಿನ ತೃಪ್ತಿಯ ಕರ್ಕೊಂಡು ಹೋಗೋದಕ್ಕೆ ಎರಡೂ ಬಾಗಿಲುಗಳು ಎಲ್ಲಿರುತ್ತೆ ಅದು ದೈವದತ್ತವಾದ ಮನೆ ಆಗಿರುತ್ತೆ. ಯಾರೇ ಆಗಲಿ ದಯವಿಟ್ಟು ನೋಡ್ಕೊಳ್ಳಿ, ಈ ಮನೆಯಲ್ಲಿ ಎರಡು ಬಾಗಿಲು ಇಡೋದಕ್ಕಾಗಿದೆಯಾ, ಗೊತ್ತಾಗಿದೆಯಾ? ಹೇಳ್ತಾನೆ ಇರ್ತೀನಿ ನಾನು. ಅದನ್ನು ಬಿಟ್ಟು ನೀವು ದೇವರಿದ್ದಾನೆ ಮನೆಯಲ್ಲಿ ಅಂತ ಮುಂದ್ಗಡೆ ಶಿವಕೃಪಾ, ಓಂ ಕೃಪಾ, ಆಹಾ ದೇವ್ರ ಹೆಸರೇ ಹಾಕಿದ್ದೆ, ಮನೆ ಒಳಗೆ ಕಿತ್ತಾಡ್ತಿರ್ತಾರೆ. ಇದೆಲ್ಲ ಮಾಡಬಾರ್ದು. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಮನೆಯನ್ನು ದೇವ್ರ ಮನೆ ಮಾಡೋದಕ್ಕೆ ನಿಮ್ಗೆ ಗೊತ್ತಿದ್ದರೆ ನೀವು ಬೋರ್ಡ್ ಹಾಕಬೇಕಾಗಿಲ್ಲ. ಮನೆ ಪೂರ್ತಿ ಯಾವ ಕಡೆಗೂ ತಿರ್ಕೊಂಬಿಟ್ಟಿರ್ತದೆ, ಮುಂದ್ಗಡೆ ಮಾತ್ರ ದೇವರ ನಿಲಯ, ಶ್ರೀನಿವಾಸ ನಿಲಯ, ಗಣಪತಿ ನಿಲಯ ಅಂತ ಹಾಕ್ಕೊಂಬಿಟ್ರೆ ಹೆಂಗಾಗತ್ತಿದು? ಇದೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ? ಆಧಾರವಿಲ್ಲದ ಬದುಕು ನಮ್ಮನ್ನು ಹಾಳು ಮಾಡ್ತಾ ಇದೆ. ಇದು ದೇವ್ರ ಶಾಪ ಅಲ್ಲ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಇನ್ನು ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಿರುವ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 86189152319, 91082588834.